ನಮಸ್ಕಾರ, ಕನಸು ನ್ಯೂಸ್ಗೆ ಸ್ವಾಗತ. ಈಗ ಮುಖ್ಯಾಂಶಗಳು. ಗಂಗಾವತಿ ನಗರದ ಬೀದಿ ಬದಿ ವ್ಯಾಪಾರಿಗಳನ್ನು ಯಾವುದೇ ಮುನ್ಸೂಚನೆ ನೀಡದೆ ಒಕ್ಕಲೆಬ್ಬಿಸುತ್ತಿರುವುದನ್ನು ಎಐಸಿಸಿಟಿಯು ಜಿಲ್ಲಾ ಸಮಿತಿ ತೀವ್ರವಾಗಿ ಖಂಡಿಸುತ್ತದೆ ಎಂದು ಜಿಲ್ಲಾಧ್ಯಕ್ಷರಾದ ವಿಜಯ್ ದೊರೆರಾಜು ಪ್ರಕಟಣೆಯಲ್ಲಿ ತಿಳಿಸಿ, ಬೀದಿ ಬದಿಯ ವ್ಯಾಪಾರಿಗಳ ಸಮಿತಿಯಲ್ಲಿ ಚರ್ಚೆ ನಡೆಸದೆ ಏಕಾಏಕಿ ವ್ಯಾಪಾರಿಗಳನ್ನು ಒಕ್ಕಲೆಬ್ಬಿಸುತ್ತಿರುವುದು ಕಾನೂನು ಬಾಹಿರವಾಗಿದೆ ಎಂದರು. ಕರ್ನಾಟಕ ಪ್ರಗತಿಪರ ಬೀದಿ ಬದಿ ವ್ಯಾಪಾರಿಗಳ ಸಂಘದ ತಾಲೂಕಾ ಅಧ್ಯಕ್ಷರಾದ ಸೈಯದ್ ಬುರಾನುದ್ದೀನ್ ಮಾತನಾಡಿ, ಬೀದಿ ಬದಿ ವ್ಯಾಪಾರಿಗಳಿಗೆ ಸರಿಯಾದ ವ್ಯಾಪಾರ ಸ್ಥಳಗಳನ್ನು ಗುರುತಿಸದೆ ವ್ಯಾಪಾರಿಗಳಿಗೆ ತೊಂದರೆ ಕೊಡುತ್ತಿರುವುದು ಸರಿಯಾದ ಕ್ರಮವಲ್ಲ ಎಂದರು. ಕರ್ನಾಟಕ ಪ್ರಗತಿಪರ ಬೀದಿ ಬದಿ ವ್ಯಾಪಾರಿಗಳ ಸಂಘದ ಜಿಲ್ಲಾಧ್ಯಕ್ಷರಾದ ಸಣ್ಣ ಹನುಮಂತಪ್ಪ ಹುಲಿಹೈದರ್ ಮಾತನಾಡಿ, ನಗರದ ಅಂಗಡಿ ಮಾಲೀಕರು ಫುಟ್ಪಾತ್ ಒತ್ತುವರಿ ಮಾಡಿಕೊಂಡು ಪಾದಚಾರಿಗಳಿಗೆ ತೊಂದರೆ ಉಂಟು ಮಾಡಿದ್ದರಿಂದ ನಗರದ ಕಾನೂನು ಸೇವಾ ಸಮಿತಿಯು ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಂಡು ಏಪ್ರಿಲ್ 17ರ ಒಳಗೆ ಒತ್ತುವರಿ ತೆರವುಗೊಳಿಸಿ ನ್ಯಾಯಾಲಯಕ್ಕೆ ವರದಿ ಸಲ್ಲಿಸಲು ಸೂಚಿಸಿರುವುದನ್ನೇ ನೆಪವಾಗಿಟ್ಟುಕೊಂಡು ಬೀದಿ ಬದಿ ವ್ಯಾಪಾರಿಗಳನ್ನು ಒಕ್ಕಲೆಬ್ಬಿಸುತ್ತಿರುವುದು ಬೀದಿ ಬದಿಯ ವ್ಯಾಪಾರಿಗಳ ಹೊಟ್ಟೆಯ ಮೇಲೆ ಒಡೆದಂತೆ ಎಂದು ಆಕ್ರೋಶ ವ್ಯಕ್ತಪಡಿಸಿ, ತಕ್ಷಣ ಅನಧಿಕೃತವಾಗಿ ತೆಗೆದುಕೊಂಡು ಹೋದ ಬೀದಿ ವ್ಯಾಪಾರಿಗಳ ಬಂಡಿಗಳನ್ನು ವಾಪಸ್ ನೀಡಬೇಕು, ಇಲ್ಲದಿದ್ದರೆ ಬೀದಿ ಬದಿಯ ವ್ಯಾಪಾರಿಗಳ ನ್ಯಾಯಕ್ಕಾಗಿ ಹೋರಾಟ ನಡೆಸುತ್ತೇವೆ ಎಂದರು. ಈ ಸಂದರ್ಭದಲ್ಲಿ ಅಬ್ದುಲ್, ರಮೇಶ್, ಹುಲ್ಗಪ್ಪ, ಲಕ್ಷ್ಮಣ್, ಬುರಾನುದ್ದೀನ್, ಬಾಷಾ ಸಾಬ್, ಇಮಾಮ್, ಜಾಹೀದ್, ಶರಣಪ್ಪ ಇತರರು ಇದ್ದರು. ಸರ್ ಏನು ಸರ್ ಇದು? ಸರ್ ಎಲ್ಲ ಕ್ಲಿಯರ್ ಮಾಡಿದ್ದೀವಿ, ಮತ್ತೆ ಬಂದಿರ್ತಾ ಇದ್ದಾರೆ. ಏನು ಮಾಡೋದು, ಏನು ಹೇಳ್ಬೇಕು ನಾನು? ಏನು ಸಾಥ್ ಕೊಡ್ತಾ ಇಲ್ಲ? ಹೆಂಗ್ರಿ? ಏನು ಕೊಡ್ತಿಲ್ಲ, ಅವ್ರಿಗೆಲ್ಲ ಸವಲತ್ತು ಮಾಡಿಕೊಟ್ಟಿದ್ವಿ, ಎಲ್ಲ ಕೊಟ್ಟಿದ್ದೀವಿ. ಸುಮ್ಮನೆ ಬಂದು ಗಲಾಟೆಗೆ ಇದು ಮಾಡ್ತಾ ಇದ್ದಾರೆ. ಏನೋ ಹೇಳ್ತಾ ಇದ್ದಾರೆ. ಏನು ಹೇಳ್ತಾರೆ? ಏನು ಪ್ರಾಬ್ಲಮ್ ಇಲ್ಲ. ಎಲ್ಲಿಗೆ ಹಾಕೋಲ್ಲ, ಏನು ನನಗೆ ಗೊತ್ತಿಲ್ಲ. ಈಗ ಎಲ್ಲರೂ ಈಗ ಅಲ್ಲಿ ಅಂತ ಹೇಳ್ಬೇಕು. ಈಗ ನೀವೆಲ್ಲ ಅಲ್ಲಿ ಅಲ್ಲೇ ಶಿಫ್ಟ್ ಮಾಡ್ತಾ ಇದ್ವಿ ಸರ್. ಮಾಸ್ಟರ್ಸ್ ಹೋಗ್ಲೇಬೇಕು. ಒಂದು ವಾರ ಕಷ್ಟ ಆಗ್ಬೋದು, ಒಂದು ದಿವಸ ಕಷ್ಟ ಆಗ್ಬೋದು, ಹಬ್ಬ ಅಂತಂದ್ರೆ. ಆಮೇಲೆ ಮತ್ತೆ ಎಲ್ಲ ರೆಡಿ ಆಗ್ತಾರೆ, ಜನರಿಗೆ ಗೊತ್ತಾಗುತ್ತೆ. ನಾವು ಎಲ್ಲ ಕಡೆ ಫ್ಲೆಕ್ಸ್ ಹಾಕ್ಸ್ತಾ ಇದ್ದೀನಿ, ಇಲ್ಲಿ ಸ್ಥಳಾಂತರ ಆಗಿದೆ ಅಂತ ಹೇಳಿ ನಾನು ಫ್ಲೆಕ್ಸ್ ಹಾಕ್ಸ್ತಾ ಇದ್ದೀನಿ. ಈಗ ಗುಂಡಮ್ಮ ಕ್ಯಾಂಪಿಗೆ ಎಲ್ಲರೂ ಶಿಫ್ಟ್ ಮಾಡ್ತಾ ಇದ್ದೀವಿ. ದಯವಿಟ್ಟು ಅಲ್ಲೇ ಸಾರ್ವಜನಿಕರು ಹೋಗಿ ಸಹಾಯ ಇದು ತೊಗೋಬೇಕು, ಅಲ್ಲೇ ಖರೀದಿ ಮಾಡಬೇಕು. ಇವತ್ತು ಎಲ್ಲ ಫ್ಲೆಕ್ಸ್ ಹಾಕ್ಸ್ತಾ ಇದ್ದೀನಿ ನಾನು. ನಾಳೆ ಇವತ್ತು ಸಾಯಂಕಾಲ ಹೋಗಲೇ ಬೀಳ್ತಾವೆ ಫ್ಲೆಕ್ಸ್ಗಳೆಲ್ಲ. ರೈಟ್. ಸಮಸ್ಯೆ ಏನು ಬಂದು ಗಂಗಾವತಿಯಲ್ಲಿ ಈ ಫುಟ್ಪಾತ್ ತೆರವು ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯ ಫುಟ್ಪಾತ್ಗೆ ಮಾತ್ರ ಸೀಮಿತ ಅಂತ ನಮಗೆ ಪೌರಾಯುಕ್ತರು ಮೊದಲೇ ತಿಳಿಸಿದ್ರು. ನಾನು ನಮ್ಮ ಆರೋಗ್ಯ ನಿಯೋಕ್ತರಿಗೆ ಫೋನ್ ಮಾಡಿ ಕೇಳಿದೆ, ಸರ್ ಈ ಥರ ನಮ್ಮ ಬೀದಿ ವ್ಯಾಪಾರಿಗಳು ನಮ್ಮನ್ನ ಫೋನ್ ಮಾಡಿ ಇಲ್ಲಿ ಒಕ್ಕಲೆಬ್ಬಿಸಿದ್ದಾರೆ ಅಂತ ಕೇಳಿದೆ. ಇಲ್ಲ ರೀ, ನಾವು ಅಂತ ಏನು ಮಾಡ್ತಾ ಇಲ್ಲ, ನಾವು ಶೆಡ್ಗಳು ಹಾಕೊಂಡಿದ್ದಾರೆ, ಅದನ್ನ ಮಾತ್ರ ತೆರವು ಮಾಡ್ತಿದ್ದೀನಿ ಅಂತೇಳಿ ನಾಗರಾಜ್ ಅವರು ನಮಗೆ ಉತ್ತರ ಕೊಟ್ಟರು. ಇದೇ ರೀತಿ ನಾವು ಸುಮಾರು ದಿನಗಳಿಂದ ಇದನ್ನ ನಾವು ಈ ತರ ನಡೆಯುವ ಇದರಿಂದ ನಮ್ಮನ್ನ ಗುರುತಿಸ್ಬೇಕು. ಮತ್ತು ಆಮೇಲೆ ನಮ್ಗೆಲ್ಲ ಬೀದಿ ವ್ಯಾಪಾರಿಗಳ ಇದು ಗುರುತಿನ ಚೀಟಿಯನ್ನು ಕೊಡಬೇಕು. ನಮಗೆ ಮೊದಲೇ ಕೊಟ್ಟಿರ್ತಕ್ಕಂಥ ಗುರುತು ಚೀಟಿಗಳು ಅವು ಆಗಿರ್ತಾವ, ಅದನ್ನು ಅವಧಿ ಮುಗಿದಿರ್ತಾವ. ಅದನ್ನ ನಾವು ಪುನರ್ ಇದು ಮಾಡಿಕೊಡ್ಬೇಕಂತೇಳಿ ಅವ್ರಿಗೆ ನಾವು ಮನವಿ ಕೊಟ್ಟಿರ್ತೀವಿ. ಪೌರಾಯುಕ್ತರು ನಮ್ಗೆ ಸ್ಪಷ್ಟನೆ ಕೊಟ್ಟಿರ್ತಾರೆ, ಇಲ್ಲಿ ನಾವು ಬೀದಿ ವ್ಯಾಪಾರಿಗಳಿಗೆ ಯಾವುದೇ ತರದ ನಿಮ್ಗೆ ತೊಂದರೆ ಕೊಡಲ್ಲ, ನಾವು ಅದನ್ನ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ ಎಂಬ ಮಾಹಿತಿಯನ್ನು ಹಿಂಬರ ಮೂಲಕ ತಮಗೆ ತಿಳಿಸಲಾಗಿದೆ ಅಂತೇಳಿ 22/10/25 ನಮ್ಗೆ ಕೊಟ್ಟಿರ್ತಾರೆ. ನಿರಂತರವಾಗಿ ಇದು ಅವರು ಈ ಕೆಲಸನ ಮಾಡ್ತಾ ಇದ್ದಾರೆ. ಅವರು ಒಳಗಿಂದೊಳಗೆ ನಮ್ಮನ್ನ ಟಾರ್ಗೆಟ್ ಮಾಡುವ ಸಲುವಾಗಿ ಬೀದಿ ವ್ಯಾಪಾರಿಗಳಂದ್ರೆ ಏನು ಆಯ್ತು ಸ್ಪಷ್ಟ ಹೇಳ್ತೀವಿ. ಬೀದಿ ವ್ಯಾಪಾರಿಗಳನ್ನ ಯಾವುದೇ ಕಾರಣಕ್ಕೂ ನೀವು ತೆರವು ಮಾಡಕ್ ಬರಲ್ಲ. ಬಂದ್ರು ಅವ್ರಿಗೆ 1 ತಿಂಗಳ ಮುಂಚೆ ನೀವು ನೋಟಿಸ್ ಮಾಡಬೇಕು, ಆ ಜಾಗವನ್ನು ಗುರುತಿಸ್ಬೇಕು, ಅವ್ರು ವ್ಯಾಪಾರ ಮಾಡೋ ಸ್ಥಳ ಯಾವುದು, ಅಲ್ಲಿ ಏನು ವ್ಯಾಪಾರ ಮಾಡೋ ಸ್ಥಳ ಹೌದು ಅಲ್ವೋ ಅನ್ನೋದು ಅವರು ಸಮೀಕ್ಷೆ ಮಾಡಬೇಕು. ಆಮೇಲೆ
ಈ ಕೊರೋನಾ ಆದ್ಮೇಲೆ ಇದಕ್ಕಿಂತ ಈಗ ತುಂಬಾ ಜನ ಬೀದಿ ವ್ಯಾಪಾರಿಗಳಾಗಿ ಪರಿವರ್ತನೆ ಡ್ರೈವರ್ಗಳು ಇರ್ಲಿ, ಹಮಾಲರಿರ್ಲಿ, ದುಡಿಯಕ್ಕಾಗ್ಲಾರ್ದ ಜನ ಇದರಲ್ಲಿ ಇದು ಸೇರ್ಕೊಂಡು ಮೊದಲು ಇವ್ರ ಲೆಕ್ಕಕ್ಕ ಒಂದು 3,000 ಚಿಲ್ಲರೆ ಇತ್ತು ಅಂತ ಹೇಳ್ತಿದ್ದಾರೆ. ಇವರು 950 ಇದ್ರ ನಮ್ದ್ರಲ್ಲಿ ತೋರಿಸಿದ್ದಾರೆ. ಈಗ ಅವ್ರಿಗೆ ನವೀಕರಣ ಮಾಡಕ್ ಆಗಿಲ್ಲ ಅಂತ ಈಗ ಅವೆಲ್ಲ ಮಾಡಿಲ್ಲ. ಆಮೇಲೆ ಈಗ ಇವೆಲ್ಲ ನವೀಕರಣ ಮಾಡಿ ಇವ್ರಿಗೆಲ್ಲ ಗುರುತಿಸಿ ಆಮೇಲೆ ಹೊಸಬರು ಯಾರ್ದಾರ ಅವ್ರು ತಗೊಂಡು ಇವ್ರು ಸೇರ್ಪಡೆ ಮಾಡಿ ಆಮೇಲೆ ಟೌನ್ ವೆಂಡಿಂಗ್ ಕಮಿಟಿ ಅಂತ ಮಾಡ್ತೀವಿ. ಅವೆಲ್ಲ 2014 ಕಾಯ್ದೆ ಸ್ಪಷ್ಟವಾಗಿ ಹೇಳ್ತದೆ ಇವೆಲ್ಲ. ಇದೆಲ್ಲ ಕಾನೂನು ಬಾಹಿರವಾಗಿ ಇವತ್ತು ಈ ತೆರವು ಕಾರ್ಯಾಚರಣೆ ಮಾಡ್ತಾರೆ. ನಾವು ಅದ ಗಂಗಾವತಿ ಅಭಿವೃದ್ಧಿಗೆ ನಮ್ದೇನು ಏನು ಇದು ತೊಂದರೆ ಇಲ್ಲ. ಮತ್ತೆ ನಾವು ಅದಕ್ಕೆ ನಾವು ಯಾವ್ದಕ್ಕೂ ಅಡ್ಡಿ ಪಡಿಸಲ್ಲ. ಯಾಕಂತಂದ್ರೆ ನಮ್ಗೂ ಗೊತ್ತಾಗ್ತದೆ ನಾವು ಇಲ್ಲಿ ಇರ್ತಕ್ಕಂಥ ಸಾರ್ವಜನಿಕರಿಗೆ ತೊಂದರೆ ಆಗ್ಬಾರ್ದು ಅನ್ನೋ ಒಂದು ಭಾವನೆಯಿಂದ ನಾವೆಲ್ಲ ಪ್ರತಿಯೊಬ್ರು ನಾವು ಆಸೆ ಪಡುವಂಥವ್ರು. ನಾವು ಸಾರ್ವಜನಿಕರಿಗೆ ತೊಂದರೆ ಆಗುವ ರೀತಿಯಲ್ಲಿ ನಾವು ಯಾರು ಇಲ್ಲಿ ಇದ್ದಿಲ್ಲ. ಆದ್ರೂ ಅವ್ರಿಗೆ ನಮ್ಮ ಬೀದಿ ವ್ಯಾಪಾರಿಗಳು ಸಹಕಾರ ಮಾಡಿ 2 3 ದಿನದಿಂದ ಸತತ ತೆರವು ಕಾರ್ಯ ನಡೀತಿದ್ರೆ ಬಂಡಿಗಳು ತಾವೇ ಹಾಕಲ್ಲಾರ್ದಂಗ ಮನೆಯಲ್ಲಿದ್ರು. ಅವ್ರಿಗೂ ಸಾಲ ಸಂಕಟ ಅವೆಲ್ಲ ಮಾಡ್ಕೊಂಡು ಸೋಮವಾರ ಮತ್ತು ಬಂದ್ರೆ ಅವ್ರಿಗೆ ಕಟ್ಟವಿರ್ತಾವ. ಮಂಜುನಾಥ್ ಗ್ರೂಪ್ ಅಲ್ಲಿ ಸಾಲ ಮಾಡ್ಕೊಂಡಿರ್ತಾರೆ. ಮಹಿಳೆಯರು ಅವರು ತುಂಬಾ ಜನ ಇದ್ದಾರೆ ಇದರಲ್ಲಿ. ಅವ್ರ ಜೀವನೋಪಾಯಕ ಮಾಡ್ಕೊಂಡಿರಂತ ಈ ಕಾಯ್ದೆನ ಉಲ್ಲಂಘಿಸಿ ನಮ್ಗೆ ನಮ್ಮ ಮೇಲೆ ಇಲ್ಲಿ ಗದಪ್ರಹಾರ ಮಾಡ್ತಿದ್ದಾನೆ ಸರ್ಕಾರ ಅಂತ. ಸರ್ಕಾರನೇ ಇವ್ರನ್ನ ಗುರುಸ್ಬೇಕಂತ ಇನ್ನೂ ಇದು ಮಾಡಿಲ್ಲ. ಅದು ಸರ್ಕಾರದ ಇದು ಅವ್ರ ತೊಂದ್ರೆ. ಅದು ಉಲ್ಲಂಘನೆ ಮಾಡ್ತಾ ಇದಾರೆ ಅಂತಂದ್ರೆ ಯಾವ ತರ ಉಲ್ಲಂಘನೆ ಮಾಡ್ತಾ ಇದ್ದಾರೆ? ಇದು ಯಾವ ತರ ಉಲ್ಲಂಘನೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಕಾನೂನು ಉಲ್ಲಂಘನೆ ನಾವು ಮಾಡಿಲ್ಲ. ಯಾವ್ದು ಕಾನೂನು ಉಲ್ಲಂಘನೆ ಮಾಡಿದ್ದಪ್ಪ ಬೀದಿ ವ್ಯಾಪಾರಿಗಳ ಕಾಯ್ದೆ ಸ್ಪಷ್ಟವಾಗಿ ಹೇಳುತ್ತೆ. ಇದು ಬೀದಿ ವ್ಯಾಪಾರಿಗಳು ಬಂಡಿ ಅಲ್ಲಿ ತಿರುಗು ವ್ಯಾಪಾರಿಗಳು, ಅವರು ಸಹಾಯಕರು. ಅವರು ಈಗ ವೃದ್ಧರ ಮನೆಯಲ್ಲಿ ವೃದ್ಧರ ಮನೆಯಲ್ಲಿ ಅಂಗಡಿಗೆ ಹೊರಗೆ ಆಗ್ತದ? ಆಗಲ್ಲ. ಅಂತವ್ರಿಗೆ ಸಹಾಯಕವಾಗಿ ಇವ್ರು ಕೆಲಸ ಮಾಡ್ತಿರೋ ಹೊತ್ತು ಇವ್ರಿಗೆ ಬೀದಿ ವ್ಯಾಪಾರಿಗಳು ಅನ್ಬಾರ್ದು. ನೀವು ಅವರು ವಿತರಕರವರು, ಅವರಿಗೆ ಗೌರವಯುತವಾಗಿ ನೀವು ಮಾತಾಡ್ಬೇಕು ಹೊರತು ಬೀದಿ ವ್ಯಾಪಾರಿಗಳು ನಮ್ದು ಬೀದಿ ವ್ಯಾಪಾರ ಕಾಯ್ದೆನೇ ಇದೆ. ಅದ್ರ ಸಲುವಾಗಿ 2014 ಕಾಯ್ದೆ ಇದೆ. ಈ ಕಾಯ್ದೆನ ಸ್ಪಷ್ಟ ಉಲ್ಲಂಘನೆ ಮಾಡಿ ಈ ತೆರವು ಕಾರ್ಯಾಚರಣೆ ಇದೆ, ಫುಟ್ಪಾತ್ ತೆರವು ಕಾರ್ಯಾಚರಣೆ ಇದ್ರ ನಿಮಿತ್ತ ಇದು ಬೀದಿ ವ್ಯಾಪಾರಿಗಳನ್ನ ಒಕ್ಕಲೆಬ್ಸುವುದು ಅದು ಅಷ್ಟು ಸಮಜಾಯಿಸೋದವಲ್ಲ. ಇದನ್ನು ಇವತ್ತಿನ ಪೇಪರ್ ನಲ್ಲಿ ಸ್ಪಷ್ಟನೆ ಕೊಟ್ಟಿರ್ತಾರೆ. ಕೋರ್ಟ್ ಆದೇಶ ನಾವು ಗೌರವಿಸ್ತೀವಿ ಮಾಡ್ರಿ, ನಾವು ಬೇಡನಾಗಿಲ್ಲ. ನೀವು ಫುಟ್ಪಾತ್ ಗಂಗಾವತಿಯಲ್ಲಿ ಎಲ್ಲಿದೆ ಸ್ವಾಮಿ? ಫುಟ್ಪಾತ್ ಎಲ್ಲಿದೆ? ನೀವು ಫುಟ್ಪಾತ್ ತೋರಿಸ್ರಿ. ಫುಟ್ಪಾತ್ ಎಲ್ಲಿದೆ? ಫುಟ್ಪಾತ್ಗಳು 3 ಫೀಟ್ ಹೈಟ್ ಇದೆ. ಯಾರು ಹೋಗ್ತಾರೆ ಅದ್ರ ಮೇಲೆ? ನೀವೇ ಮಾಡಿದ್ದದನ್ನ. ಈಗ ಇಲ್ಲಿ ಇದೆ VA ಮೊಹಮ್ಮದ್ ಅಂಗಡಿ ಇದೆ. ಎಲ್ಲಿ ಕೊಟ್ಟಿ ಪರ್ಮಿಷನ್? ನಿಮ್ ಕೈಲ್ಲ ತಾನು ವಿರೂಪಾಕ್ಷಪ್ಪ ಅವರೇ ಕೊಟ್ಟಿರೋದು. ಮಾನ್ಯ ವಿರೂಪಾಕ್ಷಪ್ಪನವರು ಅವ್ರು ಹೇಳ್ತಾ ಇರೋದು 3 ಫೀಟ್ ಹೈಟ್ ಇದೆ ಅಲ್ಲ, ಒಂದು ಅಂಗಡಿಯಿಂದ ಇನ್ನೊಂದು ಅಂಗಡಿಗೆ ಇಳಿದು ಹತ್ತೋದಕ್ಕಿಂತ ರೊಟೇಷನ್ ಅಂದ್ರೆ ಕಂಟಿನ್ಯೂಷನ್ ಇದೆ ಅಂತ ಹೇಳಿ ಅನ್ನೋ ಮಾತು ಅವ್ರು. ಅದಕ್ಕೇನು ಈಗ ವೃದ್ಧರು ಬರ್ತಾರ, ಅವ್ರಿಗೆ ಆಗ್ತದ? ಒಂದ್ಸರಿ ಹತ್ತಬಹುದು, ಅದಕ್ಕೆ ಇಳಿಯೋದಾಗಿಲ್ಲ ಆಗ್ಲಾರ್ದವ್ರಿಗೆ ಅದು ಹೈಟ್ ಮಾಡಿ ಲೈಟ್ ಕೊಟ್ಟಿದ್ದಾರೆ. ಯಾವ ಅಂಗಡಿಯಲ್ಲಿ ಒಂದು ವಾಚ್ ಅಂಗಡಿ ಇದೆ, ಅವ್ರ ಅಂಗಡಿಗೆ ಹೋಗ್ತಾರೆ, ಇಳಿಯೋದು ಅಲ್ಲಿ ಮುಗಿತಂದ್ರೆ ಅವ್ರು ಹತ್ತಿದ್ರೆ ಇಳಿತಾರೆ. ಅದೇ ಲೈನ್ ಅಲ್ಲಿ ಇನ್ನೂ ಹಲವು ಅಂಗಡಿಗಳು ಇರ್ತಾವಲ್ಲ, ಅಲ್ಲಿಂದ ಅದೇ ಲೈನಿಗೆ ಹೋಗ್ಬೋದು ಅನ್ನೋ ಒಂದು ಕಾರಣಕ್ಕೆ ಅದು ಮಾಡಿರ್ಬೋದಾ ಅಂತ ನಮ್ಮ ಒಂದು ನಿಜ. ಅವ್ರು ಹೇಳಿದ್ ನಿಜ. ಈಗ ಅವರು ಫುಟ್ಪಾತ್ ಅಂಗಡಿ ಈಗ ಅಂಗಡಿ ಮೇಲೆ ತೆಗಿದಾರೆ. ನಾವು ಇದಕ್ಕೆ ಸಂತೋಷ ಪಡ್ತೀವಿ. ನಮ್ದೇನ ಅದು ಅಭ್ಯಂತರ ಇಲ್ಲ ಅವ್ರು ಮಾಡೋದ್ರಲ್ಲಿ. ಅವರು ಈಗ ಈ ಕಡೆ ಅಂಗಡಿ ಇದೆ, ಈಗ ಆ ಕಡೆಗೆ ಹೋಗ್ಬೇಕಪ್ಪ. ಸ್ಟಪ್ಗಳು ತಾನೆ ಇದೆ ತಾನೆ. ಈಗ ಗಟ್ಟಿದವ್ರು ಈಗ ಇದ್ ಮಾಡ್ರಿ ಇಲ್ಲಿ ಬಂದಿದ್ದಾರೆ. ಎಲ್ಲಿದ್ ಬಂದಪ್ಪ ಆದ್ಮೇಲೆ ಹಳ್ಳಿಯಿಂದ ಸಾಕಷ್ಟು ಹಲವಾರು ಇದಾವೆ, 10 ಅಂಗಡಿಗಳು ಇದಾವೆ. ಅಲ್ಲಿ ಅಲ್ಲಿ ಆ ಅಂಗಡಿಗೆ ಹೋಗ್ಬೋದು, ಅದೇ ರೀತಿ ರೊಟೇಷನ್ ಇರುತ್ತೆ. ಅಲ್ಲಿ ಮುಗಿದ್ಮೇಲೆ ಕೊನೆಯದಾಗಿ ಇಳಿಬಹುದು. ಇಲ್ಲಿ 4 ಅಂಗಡಿಗಳು ಇದಾವೆ. ಅಲ್ಲಿ ಮೇಲೆ ಹತ್ತಿ ಒಂದೇ ಅಂಗಡಿಗೆ ವ್ಯಾಪಾರ ಮಾಡೋದಿತ್ತಂದ್ರೆ ಅಲ್ಲಿ ಹತ್ತಿ ಇಳಿದು ಹೋಗ್ಬಿಡ್ತಾರೆ. ಇಲ್ಲಿ ಹಲವಾರು ಇದಾವೆ. ಆ ರೀತಿ ಅದನ್ನ ನಾವು ಹೇಳ್ತಾ ಇರೋದು. ಆ ಪ್ರಶ್ನೆಗೆ ನೀವು ನಿಮ್ದೇನು ಪ್ರಶ್ನೆ ಏನಾಗಿಲ್ಲ. ನೀವೇ ನೋಡ್ರಿ, ಅದು ಒಬ್ರು ಹೋದ್ರೆ ಇನ್ನೊಬ್ರು ಹೋಗ್ ಜಾಗ ಇದೆನಾ? ಈಗ ನೀವು ಡ್ರೈನೇಜ್ ಹಾಕಿದ್ರಿ, ನೀವು ಸ್ಮಾರ್ಟ್ ಸಿಟಿ ಆ ಸಿಟಿ ಈ ಸಿಟಿ ಅಂತ ಮಾಡಿದ್ರೆ ಸುಮಾರು ಕೆಲಸಗಳು ಮಾಡಿದೆ ಗಂಗಾವತಿಯಲ್ಲಿ ನೋಡಿದೀನಿ. ಅವು ಎಷ್ಟು ಸಾರ್ವಜನಿಕರು ಸಮರ್ಥಕವಾಗಿ ನೀವು ಬಳಕೆಗೆ ಅದನ್ನ ಇಟ್ಟಿದ್ದೀರಿ. ಅದು ಆಮೇಲೆ ಫುಟ್ಪಾತ್ ಹೇಳಿದ್ರಿ, ಎಷ್ಟು ಫೀಟ್ ಅಗಲ ಇದೆ ನೋಡಿ. ಅದು ಫುಟ್ಪಾತ್ ಅಲ್ಲ, ಅದು ಫುಟ್ಪಾತ್ ನನ್ನಿಗೆ ಒಂದಲ್ಲ ಕನಿಷ್ಠ 3 ತಿರ್ಗಾಡ ಅಂತ ಇರ್ಬೇಕಾ?
ಈ ಅಪೋಸಿಟ್ ಬಂದವರು ಒಂದ್ ಬ್ಯಾಗ್ ಹಿಡ್ಕೊಂಡಿರ್ತಾರೆ, ಕೈಯಲ್ಲಿ ಬ್ಯಾಗ್ ಹಿಡ್ಕೊಂಡಿರ್ತಾರೆ. ಮನುಷ್ಯ ಹಿಂಗ ಮಾಡ್ಕೊಂಡು ಆಗ್ತದ? ನೀವು ಮುಕ್ತವಾಗಿ ಅದನ್ನ ಓಪನ್ ಮಾಡಿ ಕೊಡ್ರಿ. ಗಾರ್ಡನ್ಗೆಲ್ಲ ಬಿಲ್ಡಿಂಗ್ಗಳನ್ನ ತೆರವು ಮಾಡ್ರಿ. ನೀವು ಮಾಡಿದ್ಮೇಲೆ ಮೊದಲು ಇವ್ರನ್ನ ಗುರುಸ್ರಿ ಬೀದಿ ವ್ಯಾಪಾರಿಗಳಂತ. ನೀವು ಹೀಗೆ ಒಕ್ಕಲಿಸ್ಬಿಟ್ರೆ 2014 ಕಾಯ್ದೆ ಸ್ಪಷ್ಟವಾಗಿ ಹೇಳ್ತದೆ. ಬಣ್ಣ ಸುಣ್ಣ ಎಲ್ಲ ಹಚ್ಚಿದ್ದಾರೆ. ಈಗ 2 ಸರಿ ಆಯ್ತು, 3ನೇ ಸರಿ ಈಗ ಹಚ್ಚಿದ್ದಾರೆ. ಅಲ್ಲೆಲ್ಲ ತೆರವು ಮಾಡಿದ್ರೆ ಎಲ್ಲರೂ ಅಲ್ಲಿ ಹೋಗ್ಬೇಕಂತ ಹೇಳ್ತಾ ಇದಾರೆ. ಅದಕ್ಕೇನ್ ಹೇಳ್ತೀನಿ? ಈಗ ನೀವು ಈ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಈಗ ಮಾರ್ಕೆಟ್ ನ ಮಾಡಿದ್ರು, ಯಾವಾಗ ಮೊದ್ಲೇ ಮಾಡಿದ್ರು, ಅವಾಗ ನಾವು ವಿರೋಧ ಮಾಡಿದೀವಿ. ಯಾಕೆ ವಿರೋಧ ಮಾಡ್ತೀವಿ ಅಂತ ಅವ್ರು ಕೇಳಿಲ್ಲ. ಮತ್ತೆ ಬರ್ತಾರ ಅಧಿಕಾರಿಗಳು, ಬರ್ತಾರ ಮತ್ತೆ ಇದೆ ನೋಟಿಸ್ ಕೊಡ್ತಾರ. ಇದು ನಿರಂತರ ಇದೆ. ಈಗ ಅಲ್ಲಿಗೆ ಹೋಗ್ಬೇಕಾದ್ರೆ ರಸ್ತೆ, ಈ ನಾವು ಬಸ್ ಸ್ಟ್ಯಾಂಡ್ ರಸ್ತೆಲಿದ್ದ ಹೋಗ್ಬೇಕು, ಅದು ಎಷ್ಟು ರಸ್ತೆ ಅಗಲ ಇದೆ ಯೋಚನೆ ಮಾಡ್ರಿ. ಒಂದು ಗಾಡಿ, ಒಂದು ಕಾರ್ ಹೋದ್ರೆ ಇನ್ನೊಂದು ಕಾರ್ ಬರಲ್ಲ ಅಂದ್ರೆ ಇಲ್ಲಿ ಸಿಗ್ನಲ್ ಇಡ್ತೀರಾ? ಅಲ್ಲಿಗೆ ಹಳೆ ಕಾಲದ ಓಬೇರಿನ ಕಾಲದ ಬ್ರಿಡ್ಜ್ ಇದ್ವಲ್ಲ, ಈ ಕಡೆ ರೆಡ್ ಇಂಡಿಕೇಶನ್ ಇಡ್ರಿ, ಅವ್ನ್ ಬಂದ್ಮೇಲೆ ಅವ್ನು ಹೋಗ್ತಾನ. ಅಷ್ಟೊಳಗೆ ಇಲ್ಲಿ ಜನರೆಲ್ಲ ಏನಾಗ್ತದೆ? ನೀವು ಮೊದಲು ರಸ್ತೆ ನೋಡಿ. ಈಗ 3,000 ಜನಸಂಖ್ಯೆ ಬಂಡಿ ಇದೆ ಇಲ್ಲಿ. 3,000 ಜನಸಂಖ್ಯೆ ಬಂಡಿ ಅಲ್ಲಿಟ್ರೆ ನೀವು ಜನಸಂಧಾನಿಗೆ ಹೋಗ್ ಬರಂತ ವ್ಯವಸ್ಥೆ ನೀವು ಮಾಡ್ಬೇಕು. ಅದು ಒಂದು ಟ್ರ್ಯಾಕ್ಟರ್ ಹೋದ್ರೆ ಒಬ್ರು ಬರಕ್ ಆಗಲ್ಲ ಅಲ್ಲಿದ್ದ. ಅವ್ರೇನ್ ಹೇಳ್ತಾರೆ ಅದೇ ಪ್ರಶ್ನೆಗೆ, ನಿಮ್ಗೆ ಹೇಳಿದ ಕರೆಕ್ಟ್ ಪ್ರಶ್ನೆ ಕೇಳಿದ್ರಲ್ಲ, ಅದೇ ಪ್ರಶ್ನೆ ಅವ್ರು ಕೇಳ್ತಾ ಇದಾರೆ. ಬಂದು ಇಲ್ಲಿ ಇರ್ಲ್ರಿ, ಎಲ್ಲಾ ಸ್ವಚ್ಛತೆ ಮಾಡಿದೀವಿ, ಪೇಂಟ್ ಮಾಡಿದೀವಿ, ವ್ಯವಸ್ಥೆ ಇತ್ತು, ಎಲ್ಲ ರೆಡಿ ಇದೆ, ಬಂದು ಇರ್ರಿ. ನಿಮ್ಗೆ ಏನ್ ವ್ಯವಸ್ಥೆ ಬೇಕು ಆ ವ್ಯವಸ್ಥೆ ನಾವು ಮಾಡ್ತೀವಿ. ರಸ್ತೆ ಬೇಕಾ, ರಸ್ತೆ ಅವೆಲ್ಲ ಬಂದ ಮೇಲೆ ನಾವು ಮಾಡ್ತೀವಿ. ಬರದೇ ಮುಂಚೆನೆ ಮಾಡಿದಂತಂದ್ರೆ ಅಲ್ಲಿ ಯಾರು ಗ್ರಾಹಕರು ಬರಲ್ಲ, ವ್ಯಾಪಾರ ಮಾಡ್ಕೊಳ್ಳಕ್ಕೆ ಯಾರು ಬರಲ್ಲ. ಬರೋಂಗೆ ನೀವು ಮಾಡ್ಕೊಡ್ರಪ್ಪ ಅಂದ್ರೆ ನಾವು ಅದಕ್ಕೆ ಏನ್ ತಕ್ಕಂತೆ ಅದು ವ್ಯವಸ್ಥೆ ನಾವು ಮಾಡಿಕೊಡ್ತೀವಿ ಅಂತ ಹೇಳಿದ್ರು. ನೋಡ್ರಿ, ನಾವು ಅದಕ್ಕ ಸ್ಪಂದಿಸ್ತೀವಿ, ಇಲ್ಲ ಅನ್ನಂಗಿಲ್ಲ. ಅವ್ರು ಹೇಳಿದ ಮಾತು ನಾವು ಒಪ್ತೀವಿ. ಆದ್ರೆ ಇವ್ರು 50 ವರ್ಷದಿಂದ ಇಲ್ಲಿದಾರಲ್ಲ. ಗಾಂಧಿ ಚೌಕ್ ಇದು ಮೇನ್. ಈಗ ಬರೋರು ಇಲ್ಲಿಗೆ ಬಂದು ಅಲ್ಲಿಗೆ ಹೋಗಿ ಹಣ್ಣು ತಗೊಂಡು ಆಸ್ಪತ್ರೆಗೆ ಹೋಗ್ತಾರ. ಕಾಯಿಪಲ್ಲೆ ಮಾರ್ಕೆಟ್ ಮಾಡಿರಿ, ನಾವು ಬೇಡನಾಗೆಲ್ಲ ಹಣ್ಣಿನ ಮಾರ್ಕೆಟ್ ಮಾಡಿರಿ. ಈಗ ಅದು ಇಲ್ಲಿ ಸಮೇತ ಒಂದು ಇಲ್ಲಿ ಜಾಗ ಇದೆ ಬಗಲಲ್ಲಿ. ನೀವು ಈ ತೆರವುಗೊಳಿಸೋ ಮೊದಲೇ ಅದ ಕೋರ್ಟ್ನಾಗಿದೆ ಅಂತ ಅದನ್ನ ಕ್ಲೀನ್ ಮಾಡಿ ಅವ್ರಿಗೆ ಅಲ್ಲಿ ಅವಕಾಶ ಮಾಡಿಕೊಟ್ಟು, ನೀವು ಗಂಗಾವತಿಲ ನೀನು ಟ್ರಿಬಲ್ ರೋಡ್ ಮಾಡಿ, ನೀವು ನೀಲಿ ನಕ್ಷೆ ಕೊಡ್ರಿ. ನೀಲಿ ನಕ್ಷೆ ಮೊದಲು ಇಡ್ರಿ, ಪ್ರಿಂಟ್ ಇಡ್ರಿ. ಅದೇ ಇಲ್ದಂಗೆ ಸುಮ್ಮನೆ ಮೇಲೆ ತೆಗೆದು ಹೋಗೋದು ಅಲ್ಲ ಅದು. ಮೊದಲು ರಸ್ತೆ ಎಷ್ಟಿದೆ, ಎಷ್ಟು ಫೀಟ್ ಇದೆ, ನೀವು ಎಲ್ಲಿವರೆಗೆ ನೀವು ಪಾಯಿಂಟ್ ನೋಟೆಡ್ ಮಾಡಿರಿ, ಅವೆಲ್ಲ ಬಿಲ್ಡಿಂಗ್ ತೆರವಾಗ್ಬೇಕು. ಇವ್ರಿಗೆ ಇಲ್ಲಿ ಹಾಕೊಂಡಂತ ಅವಕಾಶನ ಮಾಡ್ಕೊಡ್ತೀವಿ ಅಂತ ನೀವು ಭರವಸೆ ಕೊಡ್ಬೇಕು. ಇವ್ರು ಯಾಕಂದ್ರೆ 50 ವರ್ಷದಿಂದ ಇಲ್ಲಿ ಇರೋದು, ಸಿಟಿ ಇನ್ನ ಹುಟ್ಟಿದಿಲ್ಲ ಸಿಟಿ. ಅವಾಗ್ಲಿದ್ದ ಇವ್ರ ಅಪ್ಪ ಇವ್ರ ತಾತ ಕಾಲಿದ್ದ ಇವ್ರೆಲ್ಲ ಕೆಲಸ ಮಾಡ್ತಿದ್ರು, ಬೀದಿ ವ್ಯಾಪಾರ ಮಾಡ್ಕೊಂಡು. ನಾವು 3 ದಿನ ಇಲ್ಲಿ ಇಟ್ಟು ತಗೊಂಡ್ ಹೋಗ್ಬೇಕಾದ್ರೆ ನಿಮ್ದು ಮಾಲ್ನ ಮಾಜಾರ್ ಮಾಡ್ಯಾರಪ್ಪ, ಹಂಗೆ ತಗೊಂಡ್ ಹೋಗಕ್ಕೆ ಅವಕಾಶ ಇಲ್ಲ. ಅವ್ರು ಇಲ್ಲಿ ಏನ್ ತಗೊಂಡಿದ್ದಾಗಿದ್ದಾರೆ ಇವ್ರಿಗೆ ಸ್ಪಷ್ಟವಾಗಿ ಬರ್ದ್ಕೊಟ್ಟೆ. ನೀವು ಅದನ್ನ ಮಾತಾಡ್ರಿ, ನಾವು ಬೇಡಂಗಿಲ್ಲ. ಈಗ ಅದು ಇನ್ನ ಕೆಲವು ವಿಷಯಗಳನ್ನ ಅದೇ ಈಗ ಯಾವ ಬಂಡಿಲಿದ್ದ ಎತ್ಕೊಂಡು ಹೋಗಿದಿರಿ, ಸಾಯಂಕಾಲ ಒಳಗೆ ಅದನ್ನ ರಿಟರ್ನ್ ಅವ್ರು ಕೊಡ್ಬೇಕಂತೇಳಿ ಇದೆ. ಅದೇ ಕೊಡೋಣ, ಇಸ್ಕೊಳ್ಳೋಣ. ಅದಲ್ಲ, ನೀವು ಇಲ್ಲಿದ್ದು ಏನು ಒಯ್ದಿರಂತ ಬೇಕಲ್ಲ ಅವ್ರಿಗೆ. ಎಷ್ಟು ಕಿಲೋ ಗ್ರಾಮ್ ಒಯ್ದು ಬಾಳೆಹಣ್ಣು ಒಯ್ದ್ರಿ, ಏನ್ ತಕ್ಕಡಿ ಒಯ್ದಿರಾ, ಕಲ್ಲು ಒಯ್ದಿರಾ, ಏನ್ ದುಡ್ಡಿನ ಪೆಟ್ಟಿಗೆ ಒಯ್ದಿರಾ, ಆ ಪೆಟ್ಟಿಗೆಯಲ್ಲಿ ದುಡ್ಡು ಎಷ್ಟಿತ್ತು ಇಲ್ಲ ಮಾಹಿತಿ ಕೊಡ್ಲಾರ್ದಂಗೆ ಒಯ್ಯೋದು, ಅದು ಮಾತ್ರ ಇದು ಖಂಡಿತ ಖಂಡನೀಯವಾದ್ದು. ದೊಡ್ಡ ಸೈಯದ್ ಬುರಾನುದ್ದೀನ್ ಅಂತೇಳಿ ಇವರು, ಮತ್ತೆ ಇನ್ನೊಂದ್ 3-4 ಬಂಡಿ ಹಾಕೊಂಡಿದ್ದಾರೆ. ಈಗ ಅದನ್ನ ನಮ್ ಸೈಯದ್ ಬುರಾನುದ್ದೀನ್ ಬೀದಿ ವ್ಯಾಪಾರಿಗಳ ಅಧ್ಯಕ್ಷರು ಅವ್ರು ಮಾತಾಡ್ತಾರೆ. ಆಮೇಲೆ ನಮ್ ಸಣ್ಣ ಮಂತ ಅಂತೇಳಿ ಇವ್ರು ಜಿಲ್ಲಾಧಿಕಾರಿ ಇದಾರೆ, ಸ್ಟೇಟ್ ಕಮಿಟಿ ಮೆಂಬರ್ ಇದ್ದಾರೆ, ಅವರು ಮಾತಾಡ್ತಾರೆ. ಸಾತ್ರಿ ನಾವು ವ್ಯಾಪಾರ ಅಂಗಡಿ ಹಚ್ಚಿಲ್ಲ, ಕಟ್ಟೋದು ಎದುರಾಗೈತ್ರಿ. ನಾವು ಗುಂಪು ಮಾಡ್ಕೊಂಡಿವ್ರಿ. ನಾವ್ ಇನ್ನ 3 ದಿವಸ ಆದ್ರೂ ಅಂಗಡಿ ಹಚ್ಚಿಲ್ಲ. ಕಿತ್ತಿ ಪೊಲೀಸರು ಒಗಿತಾರ. ವ್ಯಾಪಾರ ಮಾಡಾಕ ಬಿಡವಲ್ರಿ. ನಾವ್ ಮತ್ತೆ 20,000-30,000 ರೂಪಾಯಿ ಮಾಲ್ ತಗೊಂಡೋಗಿ ಎಲ್ಲ ಲೆಟರ್ಗೆ ಹಾಕಿವ್ರಿ ಸರ್. ಅದನ್ನ ತಗೊಂಡ ಯಾರು ಕಟ್ಬೇಕ್ರಿ? ನಾವು ಗುಂಪು ಮಾಡ್ಕೊಂಡ್ವಿ ಸರ್. ವ್ಯಾಪಾರ ಅನುಕೂಲ ಮಾಡಿಕೊಡ್ರಿ ನಮಗೆ, ಬಡವರಿಗೆ. ತೊಂದ್ರೆ ಮಾರಕ್ ಬಿಡ್ಕೊಡ್ವಲ್ರಿ ಸರ್. ಅಲ್ರಿ ಬಡವ್ರು ಮಾಡ್ಕೊಂಡ್ ತಿಂಬಾರ ಹೆಂಗ್ರಿ ಸರ್? ನಾವ್ ಹೆಂಗ 15 ಜೀವ ರೀ, ನಮ್ದನ್ ಗದ್ದೆ ಮನೆ ಓದದ್ರಿ ಇರೋದ್ರ, ಅದ ಮಾಡ್ಕೋಬೇಕು, ತಿನ್ಬೇಕ್ರಿ. ನಾವು ಗುಂಪು ಮಾಡ್ಕೊಂಡ್ವಿ ಸರ್. ನಾವು ವ್ಯಾಪಾರ ಮಾಡಕ್ ನಮ್ಗೇನ್ ಕೆಲಸ ಇಲ್ರಿ, ಅದೇ ಅಂತ ಕೆಲಸ ಇರೋದ್ ನಮ್ಗೆ.
ನಮ್ಗೆ ದುಡಿಯೋದು ನಮ್ದು ಅದೇ ಜೀವನ ರೀ. ಮಾರ್ಕೆಟ್ ಮಾಡಿದಾರಲ್ಲ ಅದೇನ್ ಮಾರ್ಕೆಟ್ ರೀ ಅಪ್ಪ, ಒಬ್ರು ಒಂದು 100 ವ್ಯಾಪಾರ ಆಗಲ್ರಿ. ಮೂರ್ ಗಂಟಿದ್ದ ಮಾಡಿದ್ರಿ ವ್ಯಾಪಾರ. 2 ದಿವಸ ಹೋಗಿನ್ರಿ, 1 ರೂಪಾಯಿ ವ್ಯಾಪಾರ ಆಗಿಲ್ರಿ ಸರ್. ಅದ್ರಾಗ ಹೋಗಿ ಹೋಗಿಸ್ತಾರಂತೆ. ನನ್ನ ಹೆಸರು ಮಾರಮ್ಮ ಸರ್. ನನ್ ಕುಂದ ಕೊಡಕ್ ಮಾಡ್ರಿ ಅಪ್ಪ ಸರ್. ಅಣ್ಣ ಮಾಡ್ತೀನಿ ಸರ್ ನಾನು. ಸರ್ ಏನ್ ಸಮಸ್ಯೆ? ನಮಸ್ಕಾರ, ನನ್ನ ಹೆಸರು ಸೈಯದ್ ಬುರಾನುದ್ದೀನ್, ಗಂಗಾವತಿ ತಾಲೂಕು ಪ್ರಗತಿಪರ ಬೀದಿ ವ್ಯಾಪಾರಿಗಳ ಸಂಘದ ತಾಲೂಕು ಅಧ್ಯಕ್ಷ ನಾನು. ಇವರು ಮೊನ್ನೆ ಫುಟ್ಪಾತ್ ತೆರವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು ನಮ್ಮ ನಗರಸಭೆಯವರು. ಅವರು ಕೋರ್ಟ್ ಆದೇಶ ಇದೆ, ಮಾನ್ಯ ನ್ಯಾಯಾಧೀಶರು ಸ್ವಯಂ ಪ್ರೇರಿತವಾಗಿ ಒಂದು ದೂರು ದಾಖಲಿಸಿಕೊಂಡು ಅವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ನಗರಸಭೆಗೆ ಒಂದು ನಿರ್ದೇಶನವನ್ನು ಕೊಟ್ಟಿದ್ದಾರೆ. ಅದರ ನಿರ್ದೇಶನದ ಪ್ರಕಾರ ಅವರು ರಸ್ತೆ ಇದು ಫುಟ್ಪಾತ್ ತೆರವು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಅದು ಸಂತೋಷ, ಊರು ಬೆಳೀತಾ ಇದೆ, ಅದು ಒಂದು ಮಾಡ್ತಾ ಇದ್ದಾರೆ. ನಾವು ಬೀದಿ ಬದಿ ವ್ಯಾಪಾರಿಗಳಾದಾಗ ಸಹಕಾರ ಕೊಡ್ತೀವಿ. ಅದು ಭಾಳ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಅದು ನಮಗೆ ಓಕೆ. ಬಟ್ ಇವರು ನಮಗೆ ಬೀದಿ ಬದಿ ವ್ಯಾಪಾರಿಗಳಿಗೆ ಏನು ಮಾಡ್ತಾ ಇದ್ದಾರೆ ಅಂದರೆ ಸುಮಾರು 2100 ಜನ ಬೀದಿ ಬದಿ ವ್ಯಾಪಾರಿಗಳು ನಾವಿದ್ದೀವಿ. ಅವ್ರು ಏನು ಹೇಳಿದ್ರು, ಅವರು ಡಾಕ್ಯುಮೆಂಟ್ಸ್ ಪ್ರಕಾರ ಅವ್ರು ಕೊಟ್ಟಂಥ ಲೈಸೆನ್ಸ್ಗಳ ಪ್ರಕಾರ 2100 ಜನ ಬೀದಿ ಬದಿ ವ್ಯಾಪಾರಿಗಳು ನಾವಿದ್ದೀವಿ. ಈಗ 2100 ಜನನ ಸಿಟು ಮಾರುಕಟ್ಟೆಗೆ ಸ್ಥಳಾಂತರ ಮಾಡ್ರಿ ಅಂತೇಳಿ ಮೊನ್ನೆ ತಮ್ಮ ನಗರಸಭೆ ವಾಹನದಲ್ಲಿ ಒಂದು ಮೈಕ್ ಮುಖಾಂತರ ಅನೌನ್ಸ್ಮೆಂಟ್ ಮಾಡಿದ್ರು ಅವರು. ಅಲ್ಲಿ ಸ್ಥಳಾಂತರ ಮಾಡ್ರಿ, ಅಲ್ಲಿ ಸ್ಥಳಾಂತರ ಮಾಡ್ರಿ ಅಂತ. ಈಗ ನಾನು ನಮ್ಮ ಮಾನ್ಯ ಪೌರಾಯುಕ್ತರಿಗೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಏನು ಪ್ರಶ್ನೆ ಕೇಳ್ತೀನಿ ಅಂದರೆ, 2100 ಬಂಡಿ ಅದಾವ, 2100 ಬಂಡಿ ನಾನು ತಂದು ಮುನ್ಸಿಪಾಲಿಟಿ ಮುಂದೆ ನಿಲ್ಲಿಸ್ತೀನಿ, ಅಷ್ಟು ಜನಕ್ಕೆ ಜಾಗ ಕೊಡ್ತಾರೆ ಕೇಳ್ತೀನಿ ನಾನು. ಅವ್ರು 2100 ಜನಕ್ಕೆ ಒಳ್ಳೆ ಜಾಗ ಆಗೋದಿಲ್ಲ, ಅದು ಅಷ್ಟು ಈಸಿ ಅಲ್ಲ. ನಾನು 2022ರಾಗ ಇದೇ ಪ್ರಾಬ್ಲಮ್ ಆಗಿತ್ತು. ಆದಾಗ ನಾನು ಅರವಿಂದ್ ಜಮಖಂಡಿ ಮಾನ್ಯ ಪೌರಾಯುಕ್ತರು ಇದ್ದಾಗ ಅವಾಗ ನಾನು ಏನು ಕೇಳಿದೆ ಅಂದ್ರೆ ಅವ್ರಿಗೆ, ಅದು ಅಷ್ಟು ಈಸಿ ಅಲ್ಲ ಸರ್ ಕೆಲಸ. ನೀವು ಮೊದಲಿಗೆ ಏನು ಮಾಡಿರಿ, ಗಂಗಾವತಿಯಲ್ಲಿ ವೆಂಡಿಂಗ್ ಝೋನ್ಸ್ ಮಾಡಿರಿ, 4 ಕಡೆ ಮಾಡಿರಿ, ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ವೆಂಡಿಂಗ್ ಝೋನ್ಸ್ ಮಾಡಿರಿ. ಆ ಏರಿಯಾದಲ್ಲಿ ಅಲ್ಲೇ ಹಣ್ಣು ಹಂಪಲ ಏನು ತರಕಾರಿ ಗಿರ್ಕಾರಿ ಏನು ಸಿಗ್ಬೇಕು ಅಲ್ಲೇ ಸಿಗುತ್ತಾ, ಅಲ್ಲೇ ತೊಗೊಂಡು ಹೋಗ್ಬಿಡ್ತಾರ. ಜನ ಏನಾಗತ್ತೆ ಅಂದರೆ ಟ್ರಾಫಿಕ್ ಜಾಮ್ ಆಗಂಗಿಲ್ಲ, ಪ್ರಾಬ್ಲಮ್ ಆಗಂಗಿಲ್ಲ. ಆ ಒಂದು ಉದ್ದೇಶದಿಂದ ನಾನು ಅವಾಗೇ ಹೇಳಿದ್ದೆ ಅವ್ರಿಗೆ, 2022-23ರಾಗ ಅವಾಗ ಆದಾಗ ಈ ಪ್ರಾಬ್ಲಮ್ ಆದಾಗ ಅವಾಗೇ ನಾನು ಹೇಳಿದ್ದೆ. ಬಟ್ ಅವಾಗ ಅವ್ರು ಏನು ಮಾಡಲಿಲ್ಲ. ತಾತ್ಕಾಲಿಕವಾಗಿ ಅದು ಮಾರುಕಟ್ಟೆಯ ನೆಪದಲ್ಲಿ ಅವ್ರು ಏನು ಮಾಡ್ತಾರ, ನಮ್ಮನ್ನು ಸ್ಥಳಾಂತರ ಮಾಡಬೇಕು ಅಂತಾರ. ಅಲ್ಲಿ ಏನು ಮಾಡಿದ್ರ, ಮೊನ್ನೆಲ್ಲ ಟೆಂಡರ್ ಮಾಡಿದ್ರು. 2-3 ವರ್ಷದಿಂದ ಆ ಮುನ್ಸಿಪಾಲಿಟಿ ಮಳಿಗೆಗಳೆಲ್ಲ ಇದರಲ್ಲಿ ಟೆಂಡರ್ ಮಾಡಿದ್ರು. ಟೆಂಡರ್ ಮಾಡಿದ್ಮೇಲೆ ಒಬ್ಬರು ಹೋಗಿಲ್ಲ ಅಲ್ಲಿ. ಮತ್ತೆ ಮರು ಟೆಂಡರ್ ಮಾಡಿದ್ರು ಮೊನ್ನೆ. ಮತ್ತೆ ಮರು ಟೆಂಡರ್ ಮಾಡಿ ಅವ್ರಿಗೆ ಎಲ್ಲ ಇವಾಗ ಸುಣ್ಣ ಬಣ್ಣ ಎಲ್ಲ ಹಚ್ಚಿದು ಮಾಡಿ ಮಾಡ್ತಾ ಇದ್ದಾರೆ, ಹೋಗ್ರಿ ಅಂತ. ಅವ್ರು ಮಳಿಗೆ ಹರಾಜು ಮಾಡಿದಾರಲ್ಲ, ಅವ್ರು ಹೋಗ್ಲಿ, ಅವ್ರು ಬೇಡ ಅನ್ನಂಗಿಲ್ಲ. ಮಾರುಕಟ್ಟೆ ಇದು ನಿಯಮಗಳು ಬೇರೆ, ನಾವು ಬೀದಿ ಬದಿ ವ್ಯಾಪಾರಗಳು ನಮ್ಮ ನಿಯಮಗಳು ಬೇರೆ. 2014 ಬೀದಿ ಬದಿ ಕಾಯ್ದೆ ಏನೈತಲ್ಲ, ಆ ಕಾಯ್ದೆ ಪ್ರಕಾರ ನಾವು ಬೀದಿ ಬದಿ ನಿಂತು ವ್ಯಾಪಾರ ಮಾಡ್ತೀವಿ. ನಮ್ಗೆ ಇದು ಬಿಟ್ಟರೆ ಬೇರೆ ಏನಿಲ್ಲ. ನಾವು ಬೀದಿ ಬದಿ ನಿಂತು ವ್ಯಾಪಾರ ಮಾಡ್ಬೇಕು, ಇದು ದುಡ್ಕೊಂಡು ತಿನ್ಬೇಕು, ಮನೆ ನಡೆಸ್ಬೇಕು, ನಮ್ದೇನು ಬೇರೆ ಇಲ್ಲ. ಇದು 2100 ಜನದ ಕುಟುಂಬಗಳ ಪ್ರಶ್ನೆ ಇದು. ಅವ್ರು ಬಂದ್ರು, ಕೋರ್ಟ್ ಆದೇಶ ಆಯ್ತು ಅಂತ ಹೇಳಿದ್ರು. ಕೋರ್ಟ್ ಆದೇಶ ಏನೈತಿ ತೋರಿಸಿದ್ರು ನನಗೆ. ಆ ಕೋರ್ಟ್ನಾಗ ಆದೇಶ ಏನು ಮಾಡ್ಯಾರ, ಮಾನ್ಯ ನ್ಯಾಯಾಧೀಶರು ಆದೇಶ ಏನು ಮಾಡ್ಯಾರ, ಆ ಆದೇಶದ ಕಾಪಿ ಕೊಡ್ರಿ. ನಮ್ಗೆ ಟೌನ್ ವೆಂಡಿಂಗ್ ಕಮಿಟಿ ಇದೆ, ಟೌನ್ ವೆಂಡಿಂಗ್ ಕಮಿಟಿ ಒಳಗೆ ಯಾವುದೇ ರೀತಿಯಿಂದ ನಮಗೆ ಅವರು ಡಿಸ್ಕಷನ್ ಮಾಡಿಲ್ಲ. ಅವರು ಟೌನ್ ವೆಂಡಿಂಗ್ ಕಮಿಟಿ ಒಳಗೆ ಡಿಸ್ಕಷನ್ ಮಾಡಿ ಅದು ತಾತ್ಕಾಲಿಕವಾಗಿ ವೆಂಡಿಂಗ್ ಕಮಿಟಿ ಮಾಡಿದಾರ ಅವರು. ಆ ವೆಂಡಿಂಗ್ ಕಮಿಟಿ ಒಳಗೆ ಏನಂತ ಡಿಸ್ಕಷನ್ ಮಾಡ್ಬೇಕು, ಆ ವೆಂಡಿಂಗ್ ಕಮಿಟಿ ಒಳಗ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ಇರ್ಬೇಕು, ಎಲ್ಲರೂ ಇರ್ಬೇಕು. ಅದರಲ್ಲಿ ಇದ್ಮೇಲೆ ನಾವು ನಗರಸಭೆಗೆ ಸಹಕಾರ ಮಾಡ್ತೀವಿ, ಪೊಲೀಸ್ ಡಿಪಾರ್ಟ್ಮೆಂಟಿಗೂ ಸಹಕಾರ ಮಾಡ್ತೀವಿ. ಸಾರ್ವಜನಿಕರಿಗೆ ಯಾರು ತೊಂದರೆ ಕೊಡ್ಬೇಕಂದ್ರೆ ನಮ್ಮ ಉದ್ದೇಶ ಇಲ್ಲ. ಇಲ್ಲಿ ನಾವು ಬದುಕಬೇಕು, ನಮ್ಗೆ ಬದುಕು ಆಗ್ತೈತಿ. 2014 ಬೀದಿ ಬದಿ ಕಾಯ್ದೆ ಐತಿ. ಆ ಕಾಯ್ದೆ ಪ್ರಕಾರ ನಾವೇನಿದೀವಿ, ನಾವು ನಿಂತು ವ್ಯಾಪಾರ ಮಾಡ್ತಾ ಇದೀವಿ. ಇವತ್ತು ಬೆಳಗ್ಗೆ ಬಂದು ನಮ್ಮ ಶಾಣಪ್ಪ AWE ನಗರಸಭೆಯವರು ಬಂದು ಏನ್ ಮಾಡಿದ್ರು, ನೀವು ಬಂಡಿ ತೆಗಿತಿರೋ ಇಲ್ವೋ ಅಂದ್ರು. ತೆಗೆದಿಲ್ಲ ಸರ್, ನಾನು ಬೀದಿ ಬದಿ ಕಾಯ್ದೆ ಪ್ರಕಾರ ನಿಂತು ವ್ಯಾಪಾರ ಮಾಡ್ತಾ ಇದ್ದೀನಿ, ನಾನು ತೆಗಿಯಂಗಿಲ್ಲ ಅಂದ್ರೆ ಬಂಡಿ ತಗೊಂಡು ಹೋಗ್ರಿ ಅಂದೀವಿ ನಾವು. ಅವ್ರು ಏನ್ ಮಾಡಿದ್ರೆ, ನಮ್ಮ 3 ಬಂಡಿ ತಗೊಂಡ್ ಹೋಗಿದ್ದಾರೆ. ನಂದೊಂದು ಬಂಡಿ, ನಾನು ಸೈಯದ್ ಬುರಾನುದ್ದೀನ್, ನಂದೊಂದು ಬಂಡಿ ತಗೊಂಡಾರ. ನಮ್ಮ ಬಾಜು ಬಂಡಿ ಜಿಲಾನ್ ಸಾಬ್ ಇವ್ರದೊಂದು, ಬುರಾನುದ್ದೀನ್ ಇನ್ನೊಂದು, 3 ಬಂಡಿ ಒಯ್ದಾರ ಅವರು. ತಗೊಂಡೋಗ್ಲಿ, ಅದರಲ್ಲಿ ಮಾಲ್ ಇತ್ತು, ಆ ಮಾಲಿಂದು ಹಾಜರು ಮಾಡಿಲ್ಲ. ಆಮೇಲೆ ಅಕ್ಕಪಕ್ಕ ಅಂಗಡಿಯವ್ರು ಸಿಗ್ನೇಚರ್ ಮಾಡಿಸ್ಕೊಂಡಿಲ್ಲ, ಯಾವುದೇ ರೀತಿಯಿಂದ ಇಲ್ಲ. ನಮ್ದು ಕಚ್ಚಾ ಮಾಲ್ ತಗೊಂಡೋದ್ಮೇಲೆ ಅದು ಏನಾರು ಡ್ಯಾಮೇಜ್ ಆದ್ರೆ ಆ ಡ್ಯಾಮೇಜಿನ ದುಡ್ಡು ಎಲ್ಲ ಸಂಪೂರ್ಣವಾಗಿ ನಗರಸಭೆಯವರೇ ಕಟ್ಬೇಕು. ಅದು ಯಾಕಂದ್ರೆ ನಮ್ದು ಕಚ್ಚಾ ಮಾಲ್
ಕಚ್ಚಾ ಮಾಲ್ ಏನಾಗತ್ತೆ ಅಂದ್ರೆ ತಗೊಂಡ್ ಹೋದ್ಮೇಲೆ ತಂದ್ಮೇಲೆ ಅದು ಕರಗಾಗ್ಬಿಡ್ತೈತಿ, ಡ್ಯಾಮೇಜ್ ಆಗತ್ತ. ಒಂದು ಹೂವ, ಒಂದು ಹಣ್ಣು, ಆಮೇಲೆ ತರಕಾರಿ ಇವೆಲ್ಲ ಏನು ಡ್ಯಾಮೇಜ್ ಆಗ್ತಾವ. ಇದು ಎಲ್ಲ ಅವರು ಎಲ್ಲ ನೋಡ್ಬೇಕು. ಅವ್ರು ಮಾತಾಡ್ ಮಾಡಿಲ್ಲ, ಏನು ಮಾಡಲ್ಲ. ಅವ್ರ ಅಧಿಕಾರಿಗಳು ಯಾವುದೇ ಸ್ಪಷ್ಟ ಮಾಹಿತಿ ಇಲ್ಲದೆ, ನಮಗೂ ಯಾವುದೇ ಮಾಹಿತಿ ಕೊಡಲಾರದೆ ಅವರೊಂದು ಮೀಟಿಂಗ್ ಕರೆದು ಸುವ್ಯವಸ್ಥಿತವಾಗಿ ಮಾಡ್ಬೇಕು. ಆಮೇಲೆ ಗಂಗಾವತಿಯಲ್ಲಿ ಟ್ರಾಫಿಕ್ ಬೆಳೀತಾ ಇದೆ ಅಂತ ಅವ್ರಂತಾರ. ಟ್ರಾಫಿಕ್ ಬೆಳೀತಾ ಇದೆ, ನಿಮ್ಮಿಂದ ತೊಂದರೆ ಆಗ್ತಾ ಇದೆ ಅಂತ ಅವ್ರಂತಾರ. ನಾನು ಒಂದು ಪ್ರಶ್ನೆ ಕೇಳ್ತೀನಿ, ಮಾನ್ಯ ನಮ್ಮ ನಗರಸಭೆ ಪೌರಾಯುಕ್ತರಿಗೆ ಕೇಳ್ತೀನಿ, ಆಮೇಲೆ ನಮ್ಮ ಇವರು ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಎಲ್ಲರೂ ಕೇಳ್ತೀನಿ. ಪ್ರಶ್ನೆ ಏನ್ ಕೇಳ್ತೀನಪ್ಪ ಅಂದ್ರೆ, ಅಲ್ಲೇ ಶಿವ ಥಿಯೇಟರ್ ಮೇಲೆಗಡೆ ಒಂದು ಪಾರ್ಕಿಂಗ್ ವ್ಯವಸ್ಥೆ ಮಾಡ್ಯಾರ. ಆಮೇಲೆ ಈ ಕಡೆ SBI ಬ್ಯಾಂಕ್ ಮುಂದೆ ಪಾರ್ಕಿಂಗ್ ವ್ಯವಸ್ಥೆ ಮಾಡ್ಯಾರ. ಅಲ್ಲಿ ಯಾರು ಒಬ್ಬರ ನಿಂದ್ರಕತ್ತಾರೇನ್ರಿ? ಪಾರ್ಕಿಂಗ್ ವ್ಯವಸ್ಥೆ ಮಾಡಿರಿ, ಕೋಟಿಗಟ್ಟಲೆ ರೊಕ್ಕ ಖರ್ಚು ಮಾಡಿರಿ, ಯಾರು ದುಡ್ಡದು ನೀವೆಲ್ಲ ಮಾಡಿರಿ. ಅದು ಯಾರು ಅಮೃತ್ ಸಿಟಿ ಯೋಜನೆಯಲ್ಲಿ, ಅಮೃತ್ ಸಿಟಿ ಯೋಜನೆ ನೆಪದಲ್ಲಿ ನೀವು ಮಾಡಿದಿರಿ. ಇವಾಗ ಏನ್ ಮಾಡಕತ್ತೀರಿ ತೋರಿಸಿ ನಮ್ಗೆ. ಅದು ಏನು ಸುಮ್ಮನೆ ಅದು ಅಲ್ಲೆಲ್ಲ ಮಂದಿ ಎಲ್ಲ ವೇಸ್ಟ್ ಮಾಡ್ತಾ ಇದಾರೆ. ಅದ್ ಸಾರ್ವಜನಿಕರು ದುಡ್ಡು ಪೋಲ್ ಆಗ್ತಾ ಇದೆ. ಅಲ್ಲಿ ಯುಟಿಲೈಸ್ ಮಾಡ್ರಿ. ಒಂದ್ ಕೆಲಸ ಮಾಡ್ರಿ, ನಿಮ್ಗೆ ಎಲ್ಲ 2000 ಜನ ಅಲ್ಲಿ ಆಗಂಗಿಲ್ಲ. ಒಂದ್ ಕೆಲಸ ಮಾಡ್ರಿ, ನೀವು ಆ ಬ್ರಿಡ್ಜ್ ಇದೆ ಅಲ್ಲ, ಆ ಬ್ರಿಡ್ಜ್ ಮೇಲೆ ನಮ್ಮ SBI ಬ್ಯಾಂಕ್ ಹತ್ರ ಇರ್ತಕ್ಕಂಥ ವ್ಯಾಪಾರಸ್ಥರು ಅಲ್ಲಿ ಸ್ಥಳಾಂತರ ಮಾಡ್ರಿ. ಅಲ್ಲೆಲ್ಲ ಅನುಕೂಲ ಮಾಡ್ರಿ. ಡೈಲಿ ಮಾರ್ಕೆಟ್ ಇದೆ, ಅಲ್ಲೆಲ್ಲ ಅನುಕೂಲ ಮಾಡ್ರಿ. ಯಾವ್ಯಾವ ವ್ಯಾಪಾರಸ್ಥರು ಎಲ್ಲೆಲ್ಲ ಅದ್ರ ಅಲ್ಲೆಲ್ಲ ಅನುಕೂಲ ಮಾಡ್ರಿ ಅವ್ರಿಗೆ. ಆಮೇಲೆ ಟ್ರಾಫಿಕ್ಗೆ ತೊಂದರೆ ಆಗ್ತಾ ಇದೆಯಲ್ಲ, ಒನ್ ಡೇ ಪಾರ್ಕಿಂಗ್ ಆ ಕಡೆ ಮಾಡ್ರಿ, ಒನ್ ಡೇ ಪಾರ್ಕಿಂಗ್ ಈ ಕಡೆ ಮಾಡ್ರಿ. ಬೆಸ ಸಂಖ್ಯೆ ಸಮ ಸಂಖ್ಯೆ ಪಾರ್ಕಿಂಗ್ ಮಾಡ್ರಿ. ಎಲ್ಲ ವ್ಯವಸ್ಥಿತವಾಗಿ ಮಾಡ್ರಿ ನೀವು. ಇದು ಬಿಟ್ಟು ನಾವು ಬರ್ತೀವಿ ತೆಗಿತೀವಿ ಅಲ್ಲ, ನಾವ್ 2 ದಿನ ನೀವು ಕಾರ್ಯಾಚರಣೆ ಮಾಡಕತ್ತೀರಿ ಅಂತೇಳಿ ನಾವ್ ಏನ್ ಮಾಡಿದ್ವಿ, ನಿಮ್ಗೆಲ್ಲ ಸಹಕಾರ ಕೊಟ್ಟಿವಿ. ನಾವು ಬಂಡಿಗಳು ಹಚ್ಚಿಲ್ಲ, ನಿಮ್ಗೂ ತೊಂದರೆ ಆಗ್ಬಾರ್ದ ಅನ್ನೋ ಒಂದು ಉದ್ದೇಶದಿಂದ, ನಿಮ್ಗೂ ತೊಂದರೆ ಆಗ್ಬಾರ್ದ ಅನ್ನೋ ಉದ್ದೇಶದಿಂದ ನಾವೇನ್ ಮಾಡಿದ್ವಿ, 2 ದಿನ ನಾವು ಸುಮ್ಮನೆ ಇದ್ವಿ. ಇವಾಗ ಮುಂದಿನ ದಿನಗಳಲ್ಲಿ ಇವಾಗ ನಮ್ದು ಬಂಡಿ ಒಯ್ದಿದ್ದಾರೆ, ಅವ್ರು ಬಂಡಿಗಳು ಒಯ್ದಿದ್ದಾರೆ. ನಾವು ಮುಂದಿನ ದಿನಗಳಲ್ಲಿ ನಾವು ಏನ್ ಮಾಡ್ತೀವಿ ಅಂದ್ರೆ, ನಾವೆಲ್ಲರೂ ಸೇರಿ ನಾವು ಉಗ್ರವಾದ ಹೋರಾಟ ಮಾಡ್ತೀವಿ, ಕಾನೂನು ಸಮರ ಮಾಡ್ತೀವಿ. ಆಮೇಲೆ ಗಂಗಾವತಿಯಲ್ಲಿ ಇವಾಗ ಫುಟ್ಪಾತ್ಗಳು ಮಾಡಿದ್ರಲ್ಲ, ಆಮೇಲೆ ಜಕಾತಿ ನಾವು ಡೈಲಿ 30 ರೂಪಾಯಿ ಜಕಾತಿ ಕಟ್ತಾ ಇದೀವಿ. ಡೈಲಿ 30 ರೂಪಾಯಿ ಜಕಾತಿ ಕಟ್ತಾ ಇದೀವಿ. ಒಬ್ರು 30 ರೂಪಾಯಿ ಅಂದ್ರೆ ಒಂದ್ ತಿಂಗಳಿಗೆ 900 ರೂಪಾಯಿ ಆಯ್ತು. ಒಂದು ವರ್ಷಕ್ಕೆ 10,800. ಒಬ್ಬೊಬ್ರು 10,800 ರೂಪಾಯಿ ನಾವು ಜಕಾತಿ ಕಟ್ಟಾಕತ್ತೀವಿ ಇಲ್ಲಿ. ಅವ್ರ ಜಕಾತಿ ಒಳಗ ಏನ್ ಮಾಡ್ಯಾರ ಮೆನ್ಷನ್ ಇಲ್ಲಿ ನೋಡ್ರಿ. ನನ್ನ ಹತ್ರ ಬಹಿರಂಗ ಹರಾಜ್ ಮಾಡಿದ್ದು ಒಂದು ಕಾಪಿ ಐತೆ ಅವ್ರದ್ದು. ಆ ಕಾಪಿ ಹೇಳ್ತೀನಿ ನಿಮ್ಗೆ. ನಗರಸಭೆ ಕಾರ್ಯಾಲಯ ಗಂಗಾವತಿ ಬಹಿರಂಗ ಟೆಂಡರ್ ಹರಾಜು. ಈ ಟೆಂಡರ್ ಅವರು 21 ಲಕ್ಷಕ್ಕೆ ಟೆಂಡರ್ ಮಾಡ್ಯಾರ. ಟೆಂಡರ್ ಯಾವ ಉದ್ದೇಶಕ್ಕೆ ಮಾಡ್ಯಾರ ಅವರು? ಟೆಂಡರ್ ಏನ್ ಉದ್ದೇಶಕ್ಕೆ ಮಾಡ್ಯಾರ ಅವರು? ಏನಪ್ಪಾ, ಸಾರ್ವಜನಿಕ ನಮ್ಮ ಬೀದಿ ಬದಿ ವ್ಯಾಪಾರಗಳು ಸೈಡಿಗೆ ನಿಂತು ವ್ಯಾಪಾರ ಮಾಡ್ತಾರ, ಬೀದಿ ಬದಿ ಅಂತ ಹೇಳಿ ಇವ್ರ ಹತ್ರ 20 ರೂಪಾಯಿ 30 ರೂಪಾಯಿ 40 ರೂಪಾಯಿ ಟ್ಯಾಕ್ಸ್ ತಗೋಬೇಕಂತ ಹೇಳಿ ಅವರು ಟೆಂಡರ್ ಮಾಡ್ಯಾರ. 21 ಲಕ್ಷ ರೂಪಾಯಿ ಅವ್ರ ಟೆಂಡರ್ ಆಗೈತೆ ಅಂತ ಹೇಳಿ ನಮ್ಮ ಕಾಸಿಂ ಸಾಬ್ ಮಿರ್ಚಿ ಅವರು ಹೇಳಿದ್ರು ನನಗೆ. ಆ 21 ಲಕ್ಷ ರೂಪಾಯಿ ಯಾವ್ದಕ್ ಬಳಸಕತ್ತಾರ ಅವರು? ನಗರಸಭೆಯವ್ರು ಯಾವ್ದಕ್ ಬಳಸಕತ್ತಾರ? ಇನ್ನು ನಮ್ಮ ಬೀದಿ ಬದಿ ಮಕ್ಕಳ ಏನ ಅಭಿವೃದ್ಧಿ ಬಳಸಕತ್ತಾರ, ಲ್ಯಾಪ್ಟಾಪ್ ಕೊಡಾಕತ್ತಾರ, ಕಂಪ್ಯೂಟರ್ ಕೊಡಾಕತ್ತಾರ, ಮಕ್ಕಳ ಸ್ಕಾಲರ್ಶಿಪ್ ಕೊಡಾಕತ್ತಾರ, ಇನ್ನು ಆಕ್ಸಿಡೆಂಟ್ ಆಗಿ ಸತ್ರ ಕೊಡಾಕತ್ತಾರ. ಯಾವ್ದು ಕೊಡಾಕತ್ತಾರ? 21 ಲಕ್ಷ ರೂಪಾಯಿ ಯಾವ್ದು ಬಳಸಕತ್ತಾರ ಅವ್ರು? 21 ಲಕ್ಷ ರೂಪಾಯಿ ಟೆಂಡರ್ ಯಾವ್ದಕ್ ಬಳಸಕತ್ತಾರ? ಇದು ಒಂದೇ ಅಲ್ಲ, 10 ವರ್ಷದಿಂದ ಟೆಂಡರ್ ಮಾಡ್ಕೊಂಡ್ ಬಂದಾರ. ಈ 10 ವರ್ಷದಿಂದ ನಮ್ಮ ಬೀದಿ ಬದಿ ವ್ಯಾಪಾರಿಗಳು 1 ರೂಪಾಯಿ ಕೊಟ್ಟಿಲ್ಲ. ಅವ್ರು 1 ರೂಪಾಯಿ ಕೊಟ್ಟಿಲ್ಲ. ಮೊನ್ನೆ ಬುಡನ್ ಸಾಬ್ ಅಂತ ಹೇಳಿ ನಮ್ಮ ವ್ಯಾಪಾರಸ್ಥರು ಸತ್ರು, ಅವ್ರ ಮನೆಗೆ ಒಂದು 5 ರೂಪಾಯಿ ಕೊಟ್ಟಿಲ್ಲ. ಅವ್ರು 5 ರೂಪಾಯಿ ಕೊಟ್ಟಿಲ್ಲ. ಅವ್ರ ಏನಂತಾರ, ಟೆಂಡರ್ ಮಾಡ್ರ. ಈ ದುಡ್ಡು ಏನ್ ಮಾಡಾಕತ್ತೀರಿ? ಈ ದುಡ್ಡು ಏನ್ ಮಾಡಾಕತ್ತೀರಿ? 21 ಲಕ್ಷ ರೂಪಾಯಿ ಏನ್ ಮಾಡಾಕತ್ತೀರಿ ನೀವು? ಅದು ಬೇಕು ನಮ್ಗೆ. ಅದ್ರ ಮಾಹಿತಿ ಕೊಡ್ರಿ ನೀವು. ಅದ್ರ ಮಾಹಿತಿ ಕೊಡ್ರಿ. ಇದು ಒಂದೇ ಅಲ್ಲ, ಗಂಗಾವತಿಲಿಂದ ಹಿಡಿದು ಇಸ್ಲಾಂಪುರ್ವರೆಗೆ ನೀವು ಅಕ್ಕಪಕ್ಕ, ನಾನು ದೊಡ್ಡ ದೊಡ್ಡ ಸಿಟಿಗಳು ಓಡಾಡಿದೀನಿ. ಅಲ್ಲೆಲ್ಲ ಎಲ್ಲ ಕಡೆ ಅದಾವ್ರಿ. ಫುಟ್ಪಾತ್ ಅದಾವ, ವ್ಯಾಪಾರಸ್ಥರು ಅದಾರ. ಸುಪ್ರೀಂ ಕೋರ್ಟ್ ಆದೇಶನೇ ಐತಿ, ಫುಟ್ಪಾತ್ನವರಿಗೆ ಅವ್ರು ಅನುಕೂಲ ಮಾಡಿಕೊಡ್ರಿ. ಪೊಲೀಸ್ ಡಿಪಾರ್ಟ್ಮೆಂಟ್ಗೂ ನಿರ್ದೇಶನ ಐತಿ, ಅವ್ರಿಗೂ ಅನುಕೂಲ ಮಾಡಿಕೊಡ್ರಿ ವ್ಯಾಪಾರ. ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಹೇಳ್ತಾರ, ಬರ್ತಾರ, ಪಾಪ ಅವ್ರು ಡ್ಯೂಟಿ ಮಾಡಾಕತ್ತಾರ. ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ ಅವರಿಗೆ, ನಗರಸಭೆ ಅವರಿಗೆ ಎಲ್ಲರಿಗೂ ಸಹಕಾರ ಮಾಡ್ತೀವಿ. ನಮ್ಮ ವ್ಯಾಪಾರಸ್ಥರಿಗೆ, ನಮ್ಮ ಗ್ರಾಹಕರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಮಾಡಾಕತ್ತೀವಿ ನಾವು. ನಮ್ಮ ಗ್ರಾಹಕರು ಬಂದು ತಗೊಂಡ್ ಹೋಗ್ಲಿ, ಅನುಕೂಲ ಆಗ್ಲಿ ಅಂತೇಳಿ. ಜಯನಗರಲಿಂದ ಬರ್ತಾರ, ಕೆಲವೊಬ್ರು ಸಿದ್ದಿಕೆರೆಲಿಂದ ಬರ್ತಾರ, ಅಷ್ಟು ದೂರದಿಂದ ಬರ್ತಾರ. ಅವ್ರು ಬಂದು ತಗೊಂಡ್ ಹೋಗ್ಲಿ, ಅನುಕೂಲ ಆಗ್ಲಿ ಅಂತ ಹೇಳಿ ಅವ್ರಿಗೆ. ನಮ್ಗೇನ ಇದ್ರ ನಾವೇನ್ ದುನಿಯಾದ ಒಂದು 500-600 ರೂಪಾಯಿ ದುಡಿತೀವಿ. ಥ್ಯಾಂಕ್ ಯು. ಸ್ನೇಹಿತರೆ, ಇವತ್ತೇನು ಬೀದಿ ಬದಿ ವ್ಯಾಪಾರಿಗಳನ್ನ ಒಕ್ಕಲೆಬ್ಬಿಸುವಂತ ಕೆಲಸವನ್ನ ನಗರಸಭೆಯವರು ಮಾಡ್ತಾ ಇದ್ದಾರೆ. ಅವರ ಒಂದು ಕಾರ್ಯಾಚರಣೆಯನ್ನು ವಿರೋಧಿಸಿ ನಾವಿವತ್ತಿಲ್ಲಿ ಮಾತನಾಡ್ತಾ ಇದ್ದೀವಿ. 2014ರ ಬೀದಿ ಬದಿ ವ್ಯಾಪಾರಿಗಳ ಕಾಯ್ದೆಯನ್ನ
ಮಾನ್ಯ ನಗರಸಭೆಯ ಅಧಿಕಾರಿಗಳು ಓದ್ದೇನೆ ಸುಮ್ನೆ ಪಾಪ ಬೀದಿ ವ್ಯಾಪಾರಿಗಳಿಗೆ ಪ್ರತಿ ವರ್ಷ ತೊಂದರೆ ಕೊಡುವಂತ ಕೆಲಸ ಮಾಡ್ತಾ ಇರುವಂತದ್ದು ಅತ್ಯಂತ ನಾಚಿಕೆಗೇಡಿನ ಸಂಗತಿ. 2014ರ ಕಾನೂನು ಏನ್ ಹೇಳ್ತದ? 2014ರ ಕಾನೂನಲ್ಲಿ ಬೀದಿ ಬದಿ ವ್ಯಾಪಾರಿಗಳು ಯಾವ ರೀತಿ ವ್ಯಾಪಾರ ಮಾಡಬೇಕು, ಅವರ ಜೀವನೋಪಾಯದ ರಕ್ಷಣೆಗಾಗಿ ಇರುವಂತ ಕಾನೂನನ್ನ ನಗರಸಭೆ ಅಧಿಕಾರಿಗಳು ಪ್ರತಿ ವರ್ಷನೇ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ. ಆ ಒಂದು ಕಾನೂನುಗಳನ್ನ ಸಂಪೂರ್ಣವಾಗಿ ಗಾಳಿಗೆ ತೂರಿ ಅವ್ರ ಮೇಲೆ ವಿಪರೀತ ಕಿರಿಕಿರಿ ಕೊಡುವಂತದ್ದು, ಅವರು ತಕ್ಕಡಿ ಕಸ್ಕೊಂಡು ಹೋಗುವಂಥದ್ದು, ವ್ಯಾಪಾರ ಮಾಡುವಂತ ಎಲ್ಲಾ ಸಾಮಾನುಗಳನ್ನ ಕಸ್ಕೊಂಡು ಹೋಗುವಂತದ್ದು ಏನೈತಲ್ಲ, ಇದು ಅಧಿಕಾರಿಗಳಿಗೆ ಶೋಭೆ ತರುವಂತ ಕೆಲಸ ಅಲ್ಲ. ಸೊ ನಾವು ಪ್ರತಿ ವರ್ಷನೂ ಈ ರೀತಿಯ ಒಂದು ಹೋರಾಟಗಳನ್ನ ಮಾಡ್ಕೊಳ್ತಾ ಬರ್ತಾ ಇದ್ದೀವಿ. ಅವ್ರನ್ನ ಸುಮ್ನೆ ಒಕ್ಲೆಬ್ಸುವಂತ ಕೆಲಸ ಯಾಕೆ ಮಾಡ್ತೀರಿ ಅನ್ನುವಂಥದ್ದೇ ಇವತ್ತಿನವರೆಗೆ ಅರ್ಥ ಆಗದಿರುವಂತ ಪ್ರಶ್ನೆ. ಬುರಾನುದ್ದೀನ್ ಅವ್ರು ನಮ್ಮ ತಾಲೂಕು ಅಧ್ಯಕ್ಷರು ಹೇಳ್ದಂಗೆನೆ ಟೆಂಡರ್ ಪ್ರಕ್ರಿಯೆದೊಳಗೆ ಕಲೆಕ್ಷನ್ ಆಗಿರುವಂತ ದುಡ್ಡನ್ನ ಯಾವುದಕ್ಕಾಗಿ ಬಳಸ್ತೀರಿ ಅಂತ ಗೊತ್ತಿಲ್ಲ. ಬೀದಿ ಬದಿ ವ್ಯಾಪಾರಿಗಳಿಗೆ ಇದುವರೆಗೂ ಒಂದು ಪೈಸೆನೂ ಕೂಡ ಅದರಿಂದ ಉಪಯೋಗ ಆಗಿಲ್ಲ. ಇವತ್ ನಾವೆಲ್ಲ ಒಂದ್ 3-4 ದಿನಗಳಿಂದ ಪೇಪರ್ ಅಲ್ಲಿ ನೋಡ್ತಾ ಇದ್ದೀವಿ, ಏನಂತ ಫುಟ್ಪಾತ್ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಮಾನ್ಯ ನಗರಸಭೆಯ ಪೌರಾಯುಕ್ತರ ನೇತೃತ್ವದಲ್ಲಿ ಫುಟ್ಪಾತ್ ಕಾರ್ಯಾಚರಣೆಯ ಜೋರಾಗಿ ನಡೆಯುತ್ತಾ ಅಂತ. ಫುಟ್ಪಾತ್ ಕಾರ್ಯಾಚರಣೆ ಒಳಗ ಈ ಬೀದಿ ಬದಿ ವ್ಯಾಪಾರಿಗಳನ್ನ ಒಕ್ಲೆಬ್ಸೋದ್ ಯಾಕಂತ, ಅದಕ್ಕೂ ಇದಕ್ಕೆ ಯಾವ್ದ ಸಂಬಂಧ ಇಲ್ಲಲ್ಲ. ನೀವೇನ್ ದೊಡ್ಡ ದೊಡ್ಡ ಅಂಗಡಿ ಅವ್ರು ಫುಟ್ಪಾತ್ ಒತ್ತುವರಿ ಮಾಡಿಕೊಂಡು ಸಾಮಾನ್ಯ ಜನರಿಗೆ ತಿರ್ಗಾಡಕ್ ರಸ್ತೆ ಇಲ್ದಂಗ್ ಮಾಡ್ಕೊಂಡಾರೋ ಅದನ್ನ ನೀವು ತೆರವುಗೊಳಿಸ್ರಿ, ಅದಕ್ಕೆ ನಾವು ಸ್ವಾಗತ ಮಾಡ್ತೀವಿ. ಸಿಟಿ ಇನ್ನೂ ಇಂಪ್ರೂವ್ ಮಾಡ್ರಿ, ಅದಕ್ಕೆ ನಾವು ಸ್ವಾಗತ ಮಾಡ್ತೀವಿ. ಈಗ ದುಡ್ಕಂತ ತಿನ್ನೋಂತರ ಮ್ಯಾಗ ಯಾಕೆ ನಿಮ್ಮ ದೌರ್ಜನ್ಯ ಅಂತ? ಇದಕ್ಕೆ ನಾವು ದೌರ್ಜನ್ಯ ಅಂತಾನೆ ಕರಿಬೇಕಲ್ಲ. ಅವ್ರ ಬಂಡಿ ನೀವು ಹೇಳ್ದ ಕೇಳ್ದೇನೆ ಹಾಕೊಂಡು ಹೋದ್ರೆ ಅದ್ರದ್ದೇ ಆದದ್ದು ಕಾನೂನ್ ಅದ. ನೀವು ಅವ್ರೇನಾದ್ರೂ ಮಧ್ಯ ರಸ್ತೆಯಲ್ಲಿ ನಿಂತ್ಕೊಂಡು ಸಾರ್ವಜನಿಕರಿಗೆ ತೊಂದರೆ ಕೊಟ್ಟು, ವೆಹಿಕಲ್ ಗಳಿಗೆ ತೊಂದರೆ ಕೊಟ್ಟು ಈ ರೀತಿ ವ್ಯಾಪಾರವನ್ನ ಬೀದಿ ವ್ಯಾಪಾರಿಗಳ ಮಾಡಿದ್ರೆ ಅವ್ರ ವೆಹಿಕಲ್ ಅನ್ನ ಸೀಜ್ ಮಾಡ್ರಿ, ಅವ್ರ ಬಂಡಿನ ಸೀಜ್ ಮಾಡ್ರಿ. ಮಾಡೋ ಸಂದರ್ಭದಲ್ಲಿ ನೀವೇನೇನ್ ಕಾನೂನನ್ನ ಅನ್ವಯಿಸ್ಬೇಕು? ನೀವು ಸೀಜ್ ಮಾಡೋ ಸಂದರ್ಭದಲ್ಲಿ ಆ ಬಂಡಿಯಲ್ಲಿ ಎಷ್ಟು ಮಾಲ್ ಇತ್ತು, ಏನೇನು ವಸ್ತು ಇತ್ತು, ಅದನ್ನ ನೋಡಿದವ್ರು ಯಾರು, ಮಾಜರ್ ಮಾಡ್ಬೇಕಾದ್ರೆ ಪಂಚರ್ ಸಾಕ್ಷಿ ತಗೋಬೇಕು. ಈ ಎಲ್ಲಾ ಮಾಡ್ಕೊಂಡು ಆತಗ್ ನೋಟಿಸ್ ಕೊಟ್ಟಲ್ಲಿ ನೀವು ತಗೊಂಡ್ ಹೋಗ್ಬೇಕಾಗಿರೋದು ಬಂಡಿನ. ಸುಮ್ನೆನೆ 1000 ರೂಪಾಯಿ ಬೆಲೆ ಬಾಳುವ ಮಾಲ್ ಅದ್ರಾಗ ಇದ್ದಾಗ ಅದನ್ನ ಅನ್ನೆಸೆಸರಿ ತಗೊಂಡೋಗಿ ನೀವು ನಗರಸಭೆಯಲ್ಲಿ ಕೊಳಿಸ್ತೀರಿ ಅಂತಂದ್ರೆ ಇದಕ್ಕೆ ಏನ್ ಅರ್ಥ ಇರ್ತದ? ನೀವು ಅಮೃತ್ ಸಿಟಿ ನಗರನ ಎಲ್ಲಿ ಮಾಡಾಕತ್ತೀರಿ ನಮಗಂತೂ ಗೊತ್ತಿಲ್ಲ. ಆ ಅಮೃತ್ ಸಿಟಿ ಯೋಜನೆಯನ್ನ ದುರುಪಯೋಗ ಮಾಡ್ಕೊಂಡು ಕೋಟ್ಯಾಂತರ ರೂಪಾಯಿನ ಬೋಗಸ್ ಬಿಲ್ ಮಾಡ್ಕೊಂಡಿದ್ರಿ ಅಷ್ಟೇ ಬಿಟ್ರೆ ಈ ಗಂಗಾವತಿ ನಗರದಾಗ ಯಾವ ಸಾರ್ವಜನಿಕರು ಕೂಡ ಉಪಯೋಗ ಆಗುವಂತ ಒಂದು ಕೆಲಸನ ನಾವ್ ಇದುವರೆಗೆ ಎಲ್ಲೂ ನೋಡಿಲ್ಲ. ನೀವು ಕಾರ್ ಪಾರ್ಕಿಂಗ್ ಅಂತ ಹೇಳಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಕಟ್ಟಿದ್ದೀರಿ. ಅಲ್ಲಿ ಎಲ್ಲ ಕಾರ್ ಇಲ್ಲಿ ಅಂಗಡಿಗಳ ಮುಂದೆ ನಿಂದಿರ್ತಾವ. ಫುಟ್ಪಾತ್ ವ್ಯಾಪಾರಿಗಳಿಗೆ, ಬೀದಿ ಬದಿ ವ್ಯಾಪಾರಿಗಳಿಗೆ ವ್ಯಾಪಾರ ಮಾಡುವಂತ ಸ್ಥಳದಲ್ಲಿ ಎಲ್ಲ ಕಡೆನೂ ಕಾರ್ ನಿಲ್ತಾವ. ಮತ್ತೆ ಅಲ್ಲಿ ಕೋಟಿಗಟ್ಟಲೆ ಖರ್ಚು ಮಾಡಿ ಯಾಕೆ ಕಟ್ಟಿದ್ರಿ ಅಲ್ಲಿ? ಈಗ ನೀವು ಫುಟ್ಪಾತ್ ಒತ್ತುವರಿ ಮಾಡ್ಕೊಂಡ ಅಂತ ಹೇಳ್ತೀರಿ, ಪ್ರತಿ ವರ್ಷನೂ ಒತ್ತುವರಿ ಮಾಡ್ತಾರ, ಪ್ರತಿ ವರ್ಷನೂ ತೆರವುಗೊಳಿಸ್ತೀರಿ. ಒತ್ತುವರಿ ಮಾಡಕ್ ಬಿಡ್ತೀರಿ ಯಾಕ? ಮತ್ತೆ ಅದ್ರಾಗ ನಿಮ್ ಪಾತ್ರ ಏನೈತಿ ಒತ್ತುವರಿ ಮಾಡ್ಕೋಬೇಕಾದ್ರ ಫುಟ್ಪಾತ್ ಅನ್ನ? ನೀವು ಈಗೇನ್ ತೆರವುಗೊಳಿಸ್ತಿರೋ ಈ ರೀತಿಯ ಕಟ್ಟುನಿಟ್ಟಾದ ಆದೇಶವನ್ನು ಅವ್ರಿಗೆ ಕೊಟ್ರೆ ಅವ್ರು ಯಾಕೆ ಒತ್ತುವರಿ ಮಾಡ್ತಾರ? ನೀವು ಲೂಸ್ ಕೊಡಕಲ್ಲ, ನಿಮ್ದು ಅದ್ರಲ್ಲಿ ಏನಾದ್ರು ಪಾತ್ರ ಐತೆ ಅಂತಲ್ಲ ಇದ್ರಾಗ ಅರ್ಥ. ನೀವು ಅವ್ರ ಜೊತೆಗೆ ಶಾಮೀಲಾಗಿ ಫುಟ್ಪಾತ್ ಅನ್ನು ಒತ್ತುವರಿ ಮಾಡ್ಕೊಳಕ್ ಬಿಟ್ಟು ಮತ್ತೆ ಇದು ಬಿಲ್ಡಪ್ ಅಂತಾರೆ. ಇದಕ್ಕೆ ಫುಟ್ಪಾತ್ ತೆರವುಗೊಳಿಸಿದ್ವಿ ನಾವಂತೆ ಬಿಲ್ಡಪ್ ಕೊಡಕ್ ಈ ಕಾರ್ಯಾಚರಣೆ. ಮತ್ತೆ ಅವ್ರು ಇನ್ನೊಂದ್ 4 ದಿನ ನೋಡ್ರಿ ಮತ್ತೆ ಕಟ್ಕೊಂಡಿರ್ತಾರ ಅವ್ರು. ಆಗ್ಲೇ ಸರ್ ಒಂದ್ ಪ್ರಶ್ನೆ ಕೇಳಿದ್ರಿ, ಏನಂತ, ಈ ಅಂಗಡಿಯಿಂದ ಈ ಅಂಗಡಿ, ಈ ಅಂಗಡಿಯಿಂದ ಈ ಅಂಗಡಿ ಹೋಗಕ್ಕಾಗಿ ನಾವು ಹೈಟ್ ಮಾಡ್ಕೊಂಡಿವಿ ಅಂತ ಹೇಳಿ. ಒಬ್ಬ ಮನುಷ್ಯನಿಗೆ ಒಂದ್ ಅಂಗಡಿಗೆ ಹೋಗ್ಬೇಕಾದ ಅವಶ್ಯಕತೆ ಇರುತ್ತ, ಅವನ ಆ ಅಂಗಡಿಗೆ ಹೋಗಿ ಕೆಳಗಡೆ ಇಳಿದ್ ಬಿಡ್ತಾನ. ಸರಿ, ನೀವ್ ಹೇಳ್ದಂಗೆನೆ ಪ್ರತಿ ಅಂಗಡಿ ಮುಂದೆ ಮತ್ತೆ ನೀವು ಅಮೃತ್ ಸಿಟಿ ಯೋಜನೆ ಒಳಗ ಸ್ಟೆಪ್ ಯಾಕೆ ಮಾಡಿ ಕೊಟ್ಟಿರಿ ಅವ್ರಿಗೆ? ಪ್ರತಿ ಅಂಗಡಿ ಮುಂದೆ ಮಾಡಿರಲ್ಲ ಅಂದ್ರೆ ಸುಮ್ನೆ ಅದ್ ದುಡ್ಡೇ ತಕನ? ಅದು ನೀವು ಹೇಳ್ದಂಗೆ ಇರ್ಬೇಕಲ್ಲ. ಬಾಯಿಲ್ ನಾವ್ ಏನ್ ಮಾತಾಡ್ತೀವೋ ಅದು ಕಾರ್ಯಾಚರಣೆ ಒಳಗೆ ಇರ್ಬೇಕು. ನೀವು ರಸ್ತೆನ ಒಂದ್ 8-10 ಫೀಟ್ ಅಗಲ ಮಾಡ್ರಿ. ಅದು ಫುಟ್ಪಾತ್ ಅನ್ನ ಎಷ್ಟು ಫುಟ್ ಇರ್ಬೇಕು? 8 ಫುಟ್ ಇರ್ಬೇಕು ಫುಟ್ಪಾತ್. ಅಗಲ ಮಾಡ್ರಿ, ಅಲ್ಲಿ ಸುತ್ತಾಡ್ತಿರ್ತಾರೆ ಜನ. ಒಂದ್ ಅಂಗಡಿಗೆ ಹೋಗಿ ಬರ್ಬೇಕಾದ್ರೆ ಪ್ಲೇಸ್ ಇಲ್ಲ, ಅಲ್ಲಿ ಜಾಗ ಇಲ್ಲ. ನೀವು 10 ಅಂಗಡಿಗೆ ನಾವು ಒನ್ ಟೈಮ್ ಹೋಗ್ತೀವಿ ಅಂದಾಗ 10 ಅಂಗಡಿಗೆ ಪ್ರತಿಯೊಬ್ಬ ಮನುಷ್ಯ ಹೋದ್ರೆ 10 ಜನ ಬರಕ್ ದಾರಿ ಎಲ್ಲಿ ಐತೆ? ಅಲ್ಲಿ ಸಾರ್ವಜನಿಕರಿಗೆ ಓಡಾಡ್ಬೇಕು ಬೇಕಾಗಿರ್ತಕ್ಕಂತ ರಸ್ತೆಯನ್ನ, ಫುಟ್ಪಾತ್ ಅನ್ನ ಮಾಡಿಕೊಡೋ ಯೋಗ್ಯತೆ ಇಲ್ಲದೆ ಇರೋರು ಸುಮ್ನೆ ಯಾಕೆ ಹೇಳ್ಕೊಂತೀರಿ ನಾವೇನೋ ಸಾರ್ವಜನಿಕರಿಗೆ ಉಪಯೋಗ ಆಗುವಂತ ಕೆಲಸ ಮಾಡ್ತೀವಿ ಅಂತ ಹೇಳಿ? ನೀವು ಸಾರ್ವಜನಿಕರಿಗೆ ಉಪಯೋಗ ಆಗುವಂತ ಯಾವ ಕೆಲಸನ ಗಂಗಾವತಿಯಲ್ಲಿ ಮಾಡ್ತಾ ಇಲ್ಲ. ಸರ್ಕಾರಕ್ಕೆ ಲೆಕ್ಕಪತ್ರ ತೋರ್ಸಕ್ಕೋಸ್ಕರ ಸರ್ ಏನ್ ಹೇಳ್ತಾರೆ, ಇದಕ್ಕ ಸರಿಯಾದ ವ್ಯವಸ್ಥೆ ಅಲ್ಲ ಇದು. ನೀವೇನು ಹೇಳಿದ್ದೀರಿ ಮಾತಿನಲ್ಲಿ, ನಾವು ದಾಖಲಾತಿಗಳನ್ನ ತೆಗಿಸ್ಕೊಂಡಿದ್ದೀವಿ ಅಮೃತ್ ಸಿಟಿ ನಗರದೊಳಗೆ ಏನೇನ್ ಮಾಡಿರಿ ಅಂತ ಹೇಳಿ. ಅಪ್ ಟು ಬಸ್ ಸ್ಟ್ಯಾಂಡ್ ಇಂದ ನಾವು CBS ಸರ್ಕಲ್ ವರೆಗೂ ಫುಟ್ಪಾತ್ ಅಭಿವೃದ್ಧಿ ಮಾಡಿಬಿಟ್ಟಿವಿ ಅಂತ ಹೇಳ್ತೀರಿ.
ಅದ್ ಅಲ್ಲಿದ್ದು ಇಲ್ಲಿವರೆಗೆ ಹೋಗಕ್ ರಸ್ತೆನೇ ಇಲ್ಲ, ಅಲ್ಲಿ ಮಧ್ಯದಾಗೆಲ್ಲ ರಸ್ತೆ ಇರ್ತಾವ, ಎಲ್ಲೋ ಇಳಿಬೇಕಾಗಿರುತ್ತ, ಸರಿಯಾದ ವ್ಯವಸ್ಥೆಯನ್ನ ಮಾಡಿಲ್ಲ. ಸೊ ಸಾರ್ವಜನಿಕರಿಗೆ ಸರಿಯಾದ ವ್ಯವಸ್ಥೆಯನ್ನ ಮಾಡಿಕೊಡ್ರಿ. ಫುಟ್ಪಾತ್ ವ್ಯಾಪಾರಿಗಳಿಗೆ ಅವ್ರಿಗೆ ಜೀವನೋಪಾಯಕ್ಕೆ ದಾರಿ ಮಾಡಿಕೊಡ್ರಿ. ಸುಮ್ನೆ ಅವ್ರನ್ನ ತೆರವುಗೊಳಿಸಿ ಅವ್ರ ಮೇಲೆ ಗದಾ ಪ್ರಹಾರ ಮಾಡಿ ಅವ್ರ ಹೊಟ್ಟಿ ಮ್ಯಾಗ ಬಂಡಿ ಬಡಿಯುವಂತ ಕೆಲಸ ಮಾಡ್ಬೇಡ್ರಿ. ಬಡವರಿಂದ ಕಿತ್ಕೊಂಡ್ ತಿಂದು ನೀವ್ ಯಾವತ್ತೂ ಉದ್ಧಾರ ಆಗಕ್ ಸಾಧ್ಯನೇ ಇಲ್ಲ. ಹಂಗಾಗಿ ಬಡವರು ದುಡ್ಕೊಂಡ್ ತಿನ್ನಕ್ ಅವಕಾಶ ಮಾಡಿಕೊಡ್ರಿ. ನೀವೇನ್ ಅಮೃತ್ ಸಿಟಿ ನಗರನ್ನ ಅಭಿವೃದ್ಧಿ ಮಾಡ್ಬೇಕಾಗೈತೆ ಅದು ಕಾನೂನು ರೀತಿಯಾಗಿ ಅಭಿವೃದ್ಧಿ ಮಾಡ್ರಿ. ಅವ್ರೇನ್ ವ್ಯಾಪಾರ ಮಾಡ್ಕೊಳ್ಬೇಕು ಅದಕ್ಕೆ ಅವಕಾಶ ಮಾಡಿಕೊಡ್ರಿ. ನೀವ್ ಅಲ್ಲಿ ಎಲ್ಲೋ ಗುಂಡಮ್ಮ ಕ್ಯಾಂಪ್ನಾಗ ವ್ಯಾಪಾರ ಮಾಡಿಕೊಳ್ರಿ ಅಂತ ಹೇಳ್ತೀರಿ, ಅದು ಸರಿಯಾದ ದಾರಿ ಅಲ್ಲ. ಗುಂಡಮ್ಮ ಕ್ಯಾಂಪ್ನಲ್ಲಿ ಅವರು ರೂಮ್ ಬಾಡಿಗೆ ಹಿಡ್ಕೊಂಡು ವ್ಯಾಪಾರ ಮಾಡೋದಕ್ಕೆ ಫುಟ್ಪಾತ್ ವ್ಯಾಪಾರಿಗಳಂತ ಅನ್ನಲ್ಲ. 2014 ಕಾನೂನನ್ನ ಗಂಗಾವತಿ ನಗರಸಭೆ ಅಧಿಕಾರಿಗಳು ನೀಟಾಗಿ ಓದ್ಕೊಳ್ರಿ. ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡೋದಕ್ಕೇನೆ ಅವ್ರಿಗೆ ಬೀದಿ ಬದಿ ವ್ಯಾಪಾರಿಗಳಂತಾರ. ಎಲ್ಲೋ ಒಂದ ದೊಡ್ಡ ಅಂಗಡಿ ಒಳಗನ್ನ ಬಾಡಿಗೆ ಹಿಡ್ಕೊಂಡು ವ್ಯಾಪಾರ ಮಾಡಿದ್ರೆ ಬೀದಿ ಬದಿ ವ್ಯಾಪಾರಿ ಅನ್ನಲ್ಲ. ಅವರಲ್ಲಿ 10-15 ಸಾವಿರ ರೂಪಾಯಿ ಕೊಟ್ಟು ಬಾಡಿಗೆ ಹಿಡಿದಿರ್ತಾರ. ಅವ್ರ ಮುಂದ್ ತಗೊಂಡೋಗಿ ಇವ್ರು ಬಂಡಿ ನಿಂದ್ರಿಸಿ ವ್ಯಾಪಾರ ಮಾಡಕ್ ಆಗಲ್ಲ. ಅಲ್ಲಿ 2000 ಬಂಡಿಗಳದಾವ ಗಂಗಾವತಿ ಒಳಗ. 2000 ಬಂಡಿ ನಿಲ್ಲಿಸುವಂತ ಜಾಗ ಗುಂಡಮ್ಮ ಕ್ಯಾಂಪ್ ಅಲ್ಲಿ ಇಲ್ಲ. ನೀವು ಸುಮ್ನೆ ಪೇಪರ್ನಾಗ ಬರ್ಬೇಕು, ಬಿಲ್ಡಪ್ ಕೊಡ್ಬೇಕು, ನಾನೇನೋ ದೊಡ್ಡ ಸಾಧನೆ ಮಾಡಿಬಿಟ್ಟಿನಿ ಅಂತೇಳಿ ಬಡವರ ಜೀವನ ಜೊತೆಗೆ ಆಟ ಆಡುವಂತ ಕೆಲಸವನ್ನ ನಗರಸಭೆ ಅಧಿಕಾರಿಗಳು ಬಂದ್ ಮಾಡ್ಬೇಕು. ಬಡವರು ಬದುಕಕ್ಕ ಅವಕಾಶ ಮಾಡಿಕೊಡ್ಬೇಕಂತ ಹೇಳಿ. ಒಂದ್ ವೇಳೆ ಬಡವರಿಗೆ ನೀವು ಇದೇ ರೀತಿ ಟಾರ್ಚರ್ ಕೊಟ್ಕಂತ ಹೋದ್ರೆ ನಾವು ನಮ್ಮ ಸಂಘಟನೆ ನೇತೃತ್ವದಲ್ಲಿ ದೊಡ್ಡ ಹೋರಾಟವನ್ನ ಮಾಡ್ತೀವಿ. ಆ ಒಂದು ಹೋರಾಟವನ್ನ ನೀವು ಎದುರಿಸ್ಬೇಕಾಗತ್ತೆ. ನನ್ನ ಹೆಸರು ಸಣ್ಣ ಹನುಮಂತಪ್ಪ ಹುಲಿ ಹೈದರ್ ಅಂತೇಳಿ. ನಾವು AIS ಸಂಘಟನೆಯ ಜಿಲ್ಲಾ ಉಪಾಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೀವಿ. ಮಾನ್ಯ ಯೋಜನಾ ನಿರ್ದೇಶಕರು ಮಂಜುನಾಥ್ ಅವರು ಮತ್ತು ಜಿಲ್ಲಾಧಿಕಾರಿಗಳು ಇದನ್ನ ಗಂಭೀರವಾಗಿ ಪರಿಗಣಿಸಿ ಇದಕ್ಕೆ ಸೂಕ್ತ ಪರಿಹಾರ ಒದಗಿಸ್ಬೇಕಂತ ನಾ ಹೇಳ್ತೇನೆ. ನಾನು AIS ಜಿಲ್ಲಾ ಅಧ್ಯಕ್ಷ ವಿಜಯ ಧ್ವರಾಜ್ ಅಂತ ಹೇಳಿದೆ. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಬೆಲ್ ಐಕನ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಭೇಟಿ ಮುಂದಿನ ವರದಿಯೊಂದಿಗೆ. ನೋಡ್ತಾ ಇರಿ ಕನಸು ನ್ಯೂಸ್ ಗಂಗಾವತಿ.